ಒಂದು ಪ್ರಾಜೆಕ್ಟ್ ಬಂದು ಜಸ್ಟ್ ಮನೆ ಅಲ್ಲ ಸರ್, ಅವ್ರದ್ದು ಒಂದು ಕನಸು, ಅದ್ರ ಹಿಂದೆಗಡೆ 100 ಫ್ಯಾಮಿಲಿ ಕೆಲಸ ಮಾಡ್ತಿರುತ್ತೆ. ಸೊ ನಾವು ನೋಡೋದು ಹೆಂಗ್ ದೃಷ್ಟಿಕೋನ ಇರುತ್ತೆ ಅಂದ್ರೆ ಒಂದೇ ಒಂದು ಪ್ರಾಜೆಕ್ಟ್ ಇಟ್ ಸರ್ವ್ಸ್ ಮೋರ್ ದನ್ 100 ಫ್ಯಾಮಿಲಿ ಅಂತ ಹೇಳ್ತೀವಿ. ₹100 ಬಜೆಟ್ ಇದೆ ನಮ್ದು ಒಂದು ಸ್ಕ್ವೇರ್ ಫೀಟ್ಗೆ, ಇದು ₹110 ಅಲ್ವಾ, ₹10 ತಾನೆ, ಹಂಗ್ ನೋಡ್ಬೇಡ್ದು ಸರ್. ₹10 ಇಂಟು ಓವರ್ ಆಲ್ ಮನೆಗೆ ಲೆಕ್ಕ ಹಾಕಿದ್ರೆ 3 ಲಕ್ಷ. ಸೊ ಈ ತರ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ. ₹10 ಹೆಚ್ಚು ಕಡಿಮೆ ಆದ್ರೆ 3 ಲಕ್ಷ ಹೋಗುತ್ತೆ. ಎಲ್ಲ ಪ್ರಾಜೆಕ್ಟ್ ಎಲ್ಲ ಕ್ಲೈಂಟ್ಸ್ ಡ್ರೀಮ್ಸ್ ಯೂನಿಕ್. ಅವ್ರ ಬಜೆಟ್ ತಕ್ಕಂತೆ ಅವ್ರ ಡ್ರೀಮ್ ನಾವು ಫುಲ್ಫಿಲ್ ಮಾಡಬೇಕು. ಒಂದು ಚದರಕ್ಕೆ ಅವ್ರಿಗೆ ಕಂಫರ್ಟಬಲ್ ಆಗಿ ಕಟ್ಟಬೇಕು ಅಂದ್ರೆ ₹2,100 ಕನ್ಸ್ಟ್ರಕ್ಷನ್ ಕಾಸ್ಟ್. 30 ಮಿನಿಟ್ಸ್ ಕಾಲ್ ಅಂತ ಮಾಡ್ತೀವಿ. ಅದೇ ನಾವು ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಮ ಟೆಕ್ನಿಕಲ್ ಟೀಮು ಒಂದು ½ ಅನ್ ಅವರ್ ಆನ್ಲೈನ್, ಅವ್ರು ಹಾಸನಲ್ಲಿ ಇರ್ತಾರೆ, ಎಲ್ಲಿರ್ತಾರೋ ಆನ್ಲೈನ್ ಅಲ್ಲಿ ಅವ್ರು ಏನ್ ಡೌಟ್ಸ್ ಇದೆ ಅದನ್ನು ನಾವು ಸಾಲ್ವ್ ಮಾಡ್ತೀವಿ. ಕ್ಲೈಂಟ್ಸ್ ನ ಹೇಳೋದು ಸರ್, ಇದು ಇಲ್ಲಿಗೆ ಮುಗಿಯಲ್ಲ ಜರ್ನಿ. ಮನೆ ಅಂತ ಮೇಲೆ ಮೇಂಟೆನೆನ್ಸ್ ಇರುತ್ತೆ. ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇಟ್ಸ್ ಒಂದು ಸ್ಪ್ಯಾನ್ ಆಫ್ ಒಂದು 10 ವರ್ಷ 15 ವರ್ಷ ಜೊತೆಗೆ ಇರ್ತೀವಿ. ಎಕ್ಸಿಕ್ಯೂಷನ್ ಆಗಲಿ, ಫೌಂಡೇಶನ್ ಇಂದ ಹಿಡಿದು ಯಾವುದೇ ಕೆಲಸ ಕಾರ್ಯಗಳಾಗಲಿ, ಸ್ಟೆಪ್ ಬೈ ಸ್ಟೆಪ್ ಪೇಮೆಂಟ್ಸ್ ವಿಷಯದಲ್ಲಾಗಲಿ, ಎಲ್ಲ ವಿಷಯಗಳು ಸ್ಮೂತಾಗಿ ಓರಿಯೆಂಟೆಡ್ ಆಗಿ ನಡ್ಕೊಟ್ಟು ಇದಾಗಿ ಬಂದಿರೋದು ಸರ್ವ ಹೋಮ್ಸ್ ತುಂಬ ಹೆಲ್ಪ್ಫುಲ್ ಆಗಿತ್ತು. ನಮ್ಮ ಕಂಪನಿಗೆ ಬಂದರೆ ನಮ್ದು 22 ಪಾಯಿಂಟ್ ಚೆಕ್ ಲಿಸ್ಟ್ ಇರುತ್ತೆ. ಸೊ ಫಸ್ಟ್ ಮೀಟಿಂಗ್ ಅಲ್ಲಿ ಕ್ಲೈಂಟ್ಸ್ ಇಷ್ಟು ಪ್ರಶ್ನೆ ಕೇಳ್ತಾ ಹೋಗ್ತೀವಿ. ಸೊ ರೋಡ್ ಹೆಂಗಿದೆ ನಿಮ್ದು, ಫ್ಯೂಚರ್ ಪ್ಲಾನ್ ಏನಿದೆ, ಇವಾಗ ಮಾಡರ್ನ್ ಟೆಕ್ನಾಲಜಿಗೆ ತಕ್ಕಂತೆ ಅದನ್ನ ಹೆಂಗ್ ಇಂಪ್ರೂವೈಸ್ ಮಾಡೋದೇ ಈಕೋ ಬಿಲ್ಡಿಂಗ್ಸ್. ನಥಿಂಗ್ ಬಟ್ ನಮ್ಮ ಹಿರಿಯರೆಲ್ಲ ಯೂಸ್ ಮಾಡಿದ ಮನೆನ ತಿರ್ಗಾ ಒಂದು ರೀಡಿಸೈನ್ ಮಾಡ್ತಾ ಇದೀವಿ ಅಷ್ಟೇ. ಎಂಡ್ ಟೆಂಪರರಿ ಕನೆಕ್ಷನ್ ಇಂದ ಪರ್ಮನೆಂಟ್ ಕನೆಕ್ಷನ್ ಒಂದು ಚಾರ್ಜಸ್ ಇರುತ್ತೆ. ಇದೆಲ್ಲ ಇಟ್ಟರೆ ಬಜೆಟ್ ಇಟ್ಕೋಬೇಕು, ಅವಾಗ ಬಜೆಟ್ ಮಿತಿ ಮೀರಿ ಹೋಗಲ್ಲ. ಸೊ ಒಂದು 30-40 ಬಿಲ್ಡಿಂಗ್ ವಿತ್ ಇಂಟೀರಿಯರ್ಸ್ ಅಂದ್ರೆ 1 ವರ್ಷ ಟೈಮ್ ಬೇಕೇ ಬೇಕು. ಇದನ್ನ ಫಸ್ಟ್ ಮನವರಿಕೆ ಮಾಡ್ಕೊಬೇಕು. ಇವಾಗ ನಾನು 1 ಫ್ಲೋರ್ ಇಲ್ಲ 2 ಫ್ಲೋರ್ ಸಾಕು ಅನ್ಬೋದು. ಫ್ಯೂಚರ್ ನನ್ನ ಫ್ಲೋರ್ ಹೋಗೋದಾದ್ರೆ ಇವಾಗಲೇ ಅದಕ್ಕೆ ತಕ್ಕಂತೆ ಫೌಂಡೇಶನ್ ಮಾಡ್ಬೇಕಾದ್ರೆ ಸಿಂಪಲ್ ಆಗಂದ್ರೆ ಇವಾಗ ಒಂದು 50 ಲಕ್ಷ ಮನೆ ಕಟ್ತಾ ಇದೀವಿ ಅಂದ್ರೆ ಅದರದ್ದು ಒಂದು 20% ಇಂಟೀರಿಯರ್ಗೆ. ಸೊ ಈ ತರ ಬಜೆಟ್ ಇಟ್ಕೊಂಡು ಅದ್ರ ಪ್ರಕಾರ ಡಿಸೈನ್ ಮಾಡ್ತಾ ಬರ್ಬೇಕು ನಾವು. 24 to 25 lakhs ಅಂತ ಹೇಳ್ಬೋದು. ಇದು ಕನ್ಸ್ಟ್ರಕ್ಷನ್ ಆಯ್ತು. ಇದು ಬಿಟ್ಟು ಸ್ಯಾಂಕ್ಷನ್ ಪ್ಲಾನು ಅದೆಲ್ಲ ಇರುತ್ತೆ. ನಾವು ವಿಲ್ ಫೋಕಸ್ ಆನ್ ದ ಕನ್ಸ್ಟ್ರಕ್ಷನ್ ಅಂಡ್ ದ ಇಂಟೀರಿಯರ್ಸ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಮ್ಮೆಲ್ಲರಿಗೂ ಒಂದು ಆಸೆ ಏನು ಗೊತ್ತಾ, ಒಂದು ಜೀವನದಲ್ಲಿ ಒಂದಾದರೂ ಮನೆಯನ್ನು ಕಟ್ಟಬೇಕು ಅಂತ. ಸೊ ಈ ಮನೆಯನ್ನು ಕಟ್ಟೋದು ಯೋಚನೆಯೂ ಸುಲಭವಾಗಿ ಬರುತ್ತೆ, ಆದರೆ ಅಷ್ಟು ಈಸಿಯಾಗಿರೋದಿಲ್ಲ. ಮನೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಮೊದಲೆಲ್ಲ ನಿಂತು ಕಟ್ಟಿಸೋದು ಎಲ್ಲ ಇತ್ತು, ಆದರೆ ಈಗ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅವರೇ ಇರ್ತಾರೆ. ಅಂಥವರಿಗೆ ನಾವು ಮನೆಯನ್ನು ಕಟ್ಟೋದಕ್ಕೆ ಕೊಟ್ಟಾಗ ಅದರ ಕೆಲಸ ಸುಲಭವಾಗಿ ಆಗುತ್ತೆ. ಮತ್ತು ನಾನು ಈ ಹಿಂದೆಯೂ ಕೂಡ ಕೆಲವೊಂದು ಎಪಿಸೋಡ್ಗಳಲ್ಲಿ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದೆ. ನಾವೇ ನಿಂತು ಕಟ್ಟಿಸೋದಕ್ಕಿಂತ ಯಾರಾದರೂ ಒಬ್ಬ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರುವವರಿಗೆ ಅಥವಾ ಆ ಒಂದು ಸಂಸ್ಥೆಗೆ ನಾವು ಅದನ್ನು ಕೊಟ್ಟಾಗ ನಮಗೆ ಖರ್ಚಾಗುವಂಥ ಹಣವೂ ಕೂಡ ಕಡಿಮೆ ಆಗಿರುತ್ತೆ, ತಲೆನೋವು ಕೂಡ ಕಡಿಮೆ ಸಿಗುತ್ತೆ ಅಂತ. ಸೊ ಇದು ನಿಜವಾಗಿಯೂ ಹೌದು. ಹಾಗಾಗಿ ಈ ಬಗ್ಗೆ ಸ್ಪೆಷಲ್ ಕಾರ್ಯಕ್ರಮ ಮಾಡೋಣ ಅಂತ ಇವತ್ತು ಮತ್ತೊಂದು ಪಾಡ್ಕಾಸ್ಟ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಮನೆಯನ್ನು ಕಟ್ಟುವಾಗ ಎಷ್ಟು ದುಡ್ಡು ಬೇಕಾಗುತ್ತೆ, ಮನೆಯನ್ನು ಯಾವ ರೀತಿ ಕಟ್ಟಬೇಕು, ಮನೆಯನ್ನು ಕಟ್ಟಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು, ಮತ್ತು ಮನೆಯನ್ನು ಕಟ್ಟುವಾಗಲೂ ಕೂಡ ಕೆಲವೊಂದು ಮೋಸಗಳು ನಡೆಯುತ್ತಂತೆ. ಆ ಮೋಸಗಳನ್ನು ತಪ್ಪಿಸ್ಕೋಬೇಕು, ಆ ಮೋಸಗಳು ನಡಿಬಾರ್ದು ಅಂತ ಹೇಳಿದ್ರೆ ನೀವು ನಮ್ಮ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ. ನಿಮಗೆ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಸಾರ್ವ ಹೋಮ್ಸ್ನ ಕೋ-ಫೌಂಡರ್ ಆಗಿರುವಂತಹ ಕಾರ್ತಿಕ್ ಅವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ನಮಸ್ಕಾರ. ಬಹಳ ದಿನಗಳಾಯಿತು. ನಿಮ್ಮ ಅನೇಕ ಮನೆಗಳನ್ನು ನೀವು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಅನೇಕ ಮನೆಗಳನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸೋ ಪ್ರಯತ್ನವನ್ನು ಈ ಹಿಂದೆ ಮಾಡಿದ್ದೆ. ಆದರೆ ಮೊದಲ ಬಾರಿಗೆ ಸರ್ ನೀವು ಪಾಡ್ಕಾಸ್ಟಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ನನ್ನ ಹತ್ರ ಸುಮಾರು ಪ್ರಶ್ನೆಗಳಿತ್ತು. ಹಾಗಾಗಿ ನಿಮ್ಮ ಹತ್ರ ನಾನು ಕೇಳ್ಕೊಂಡಿದ್ದು, ಆಯಿತು ಸರ್ ಬರ್ತೀನಿ ಅಂತ ಹೇಳಿದ್ರಿ. ಸೊ ಇವತ್ತು ನನ್ನ ಮುಂದೆ ಸರಿಸುಮಾರು ಒಂದು 25-30 ಪ್ರಶ್ನೆಗಳಿದೆ. ಸೊ ಅವೆಲ್ಲದಕ್ಕೂ ನಿಮ್ಮಿಂದ ಉತ್ತರ ಬೇಕು. ಇದು ಜನಗಳಿಗೆ ಒಂದು ಬಗೆಯಲ್ಲಿ ನಾಲೆಜನ್ನು ಕೊಡೋ ಪ್ರಯತ್ನ ಆಗಬೇಕು ಅಂತ ನಾನು ಅಂದ್ಕೊತೀನಿ. ಮನೆ ಕಟ್ಟೋದು ಅಂದರೆ ಸಿಕ್ಕಾಪಟ್ಟೆ ಜನರಿಗೆ ಒಂದು ಆಸೆ ಸರ್, ನನ್ನ ಮನೆ ಸ್ವರ್ಗದಂತಿರಬೇಕು ಅಂತ. ಫಸ್ಟ್ ಪ್ರಶ್ನೆ, ಸ್ವರ್ಗದಂತಹ ಮನೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಎಷ್ಟು ದುಡ್ಡು ಬೇಕಾಗ್ಬೋದು ಸರ್? ಸರ್ ಒಳ್ಳೆ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಪಾಡ್ಕಾಸ್ಟ್ಗಳೇ ಕಡಿಮೆ. ಹೌದು. ಎಸ್ಪೆಷಲಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಬರೀ ಆಡ್ಗಳೇ ಇರುತ್ತೆ. ಈ ತರ ಪಾಡ್ಕಾಸ್ಟ್ ತುಂಬಾ ಒಳ್ಳೆ ಪ್ರಯತ್ನ ಸರ್ ನಿಮ್ಗೆ. ಏನಾಗುತ್ತೆ, ಇದರಲ್ಲಿ ಜನಕ್ಕೆ ಮಾಹಿತಿ ತಿಳಿಯುತ್ತೆ. ದೆನ್ ಕನ್ನಡದಲ್ಲಿ ಈ ತರ ಪಾಡ್ಕಾಸ್ಟ್ಗಳು ಇನ್ನೂ ಬರಬೇಕು ಅನ್ನೋದು ನಮ್ಮ ಆಸೆ ಸರ್. ಸ್ವರ್ಗದಂತ ಮನೆ ಅಂದ್ರೆ ಪ್ರತಿಯೊಬ್ರು ಕ್ಲೈಂಟ್ದು
ಡ್ರೀಮ್ ಸ್ವಲ್ಪ ಯೂನಿಕ್ ಆಗಿರುತ್ತೆ. ಹೌದು. ಒಬ್ಬರದು 4 ಫ್ಲೋರು ದೊಡ್ಡ ಬಂಗ್ಲೆ, ಒಂದು ಸ್ವರ್ಗ ಮನೆ ಇರುತ್ತೆ. ಕರೆಕ್ಟ್. ಕೆಲವೊಂದು ಕ್ಲೈಂಟ್ ನಮಗೆ 1 ಫ್ಲೋರು ಸರ್ ಸ್ಪೇಷಿಯಸ್ ಆಗಿ ಸ್ವರ್ಗದಂತ ಮನೆ ಅಂತ ಹೇಳ್ತಾರೆ. ಹೌದು. ಸೊ ಡಿಪೆಂಡ್ಸ್ ಸರ್, ಕಾಸ್ಟ್ ಬಂದು ಏನಾಗುತ್ತೆ ಅವ್ರ ಡ್ರೀಮ್ ತಕ್ಕಂತೆ ಎಲ್ಲ ಡಿಸೈನ್ ಯೂನಿಕ್ ಸರ್. ಓಕೆ. ಒಂದು ಫಾರ್ ಎಕ್ಸಾಂಪಲ್ ಒಂದು 30-40 ಅಂತ ತಗೊಂಡೆ, ಯಾಕಂದ್ರೆ ಜನಕ್ಕೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಚದರಕ್ಕೆ ಅವ್ರಿಗೆ ಕಂಫರ್ಟಬಲ್ ಆಗಿ ಕಟ್ಟಬೇಕು ಅಂದ್ರೆ ಓಕೆ. 2,100 ರೂಪಾಯಿ ಕನ್ಸ್ಟ್ರಕ್ಷನ್ ಕಾಸ್ಟ್. ಇದು ಬಿಟ್ಟು ತಿರ್ಗಾ ಇಂಟೀರಿಯರ್ಸ್ ಅವ್ರ ಡಿಸೈನ್ ಯೂನಿಕ್ನೆಸ್. ಸೊ ಒಂದು ಫ್ಲೋರ್ ಅಂತ ಲೆಕ್ಕ ತಗೊಂಡ ಸರ್, ಲೆಟಸ್ ಒಂದು 1,000 ಸ್ಕ್ವೇರ್ ಫೀಟ್ ಅಂತ ತಗೊಂಡ್ರೆ ಓಕೆ. 20 ಲಕ್ಷ ಬಂದು ಕನ್ಸ್ಟ್ರಕ್ಷನ್ ಕಾಸ್ಟ್ ಆಯ್ತು. ಓಕೆ. ಅದು ಬಿಟ್ಟು ಇಂಟೀರಿಯರ್ಸ್ಗೆ ಒಂದು 6 ಲಕ್ಷ 5 ಲಕ್ಷ ಆದ್ರೆ ಚೆನ್ನಾಗಿ ಬರುತ್ತೆ. ಓಕೆ. ಸೊ 24 to 25 lakhs ಅಂತ ಹೇಳ್ಬೋದು. ಇದು ಕನ್ಸ್ಟ್ರಕ್ಷನ್ ಆಯ್ತು. ಇದು ಬಿಟ್ಟು ಸ್ಯಾಂಕ್ಷನ್ ಪ್ಲಾನು ಅದೆಲ್ಲ ಇರುತ್ತೆ. ನಾವು ವಿಲ್ ಫೋಕಸ್ ಆನ್ ದ ಕನ್ಸ್ಟ್ರಕ್ಷನ್ ಅಂಡ್ ದ ಇಂಟೀರಿಯರ್ಸ್. ಓಕೆ. ಓಕೆ. ಅದು ಒಂದು ಅಂದಾಜಿನ ಪ್ರಕಾರ ಒಂದು 20 to 25 ಲಕ್ಷ ಆದ್ರೂ ಬೇಕೇ ಬೇಕು. ಒಂದು ಫ್ಲೋರ್ 30-40 ಒಂದು ಫ್ಲೋರ್ ಅಂದ್ರೆ ಬೇಕಾಗುತ್ತೆ. ಓಕೆ. ನೋಡಿ, ಇದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನನ್ನ ಹತ್ರ ಒಂದು 10 ಲಕ್ಷ ಇದೆ, ಮನೆ ಕಟ್ಟು ಶುರು ಮಾಡೋಣ, ಆಮೇಲೆ ಸಾಲ ಮಾಡಿದ್ರಾಯ್ತು, ಹಿಂಗೆಲ್ಲ ತುಂಬಾ ಜನರಿಗೆ ಇರುತ್ತೆ. ಸಾಲ ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ನಿಯತ್ತಿರಬೇಕು, ಆಮೇಲೆ ಅದಕ್ಕೆ ಗೊತ್ತಿರ್ಬೇಕು ನಮ್ಗೆ ಕಟ್ಟೋಕ್ಕಾಗತ್ತಾ, ಇಷ್ಟು ಸಾಲ ಮಾಡಿದ್ರೆ ನಾವು ಚೆನ್ನಾಗಿರ್ತೀವೋ ಅನ್ನೋದೆಲ್ಲ ಗೊತ್ತಿರಬೇಕು. ಅದರಲ್ಲೂ ಮನೆ ವಿಚಾರಕ್ಕೆ ನಾವು 20 ಅಂದ್ರೆ ಅದು 30 ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಖಂಡಿತ ಸರ್. ಆಮೇಲೆ ಓಪನಿಂಗ್ ಹಿಂಗ್ ಮಾಡಬೇಕು, ಅದು ಕೂಡ ಇನ್ವಾಲ್ವ್ ಆಗುತ್ತೆ. ಒಂದು ಮನೆ ಅಂತ ಹೇಳಿದ್ರೆ ಈಗ ನಾವೆಲ್ಲ ಮಾಡಿದ್ಮೇಲೆ ಬಹುಶಃ ಮನೆ ಗೃಹ ಪ್ರವೇಶಕ್ಕೆ ಒಂದು 5 ಲಕ್ಷ ಬೇಕಾಗುತ್ತೆ. ಇದು ತುಂಬಾ ಜನ ಕ್ಯಾಲ್ಕುಲೇಷನ್ ಇಟ್ಕೊಂಡಿರಲ್ಲ. ಸೊ ನಾನು ಹೇಳುದು ಅದನ್ನು ಕೂಡ ಇಟ್ಕೊಳ್ಳಿ ಅಂತ. ಹೌದು ಸರ್. ನಾವು ನಾನೇ ಒಂದು ಮನೆ ಕಟ್ಸಿದೀನಿ, ನನಗೆ ಅದ್ರ ಅನುಭವ ಹೆಂಗೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತು ಸರ್. ಈಗ ನಾನು ಅನ್ಕೊಂಡಿದ್ದೆ ಒಂದು ಬಜೆಟ್, ಆಮೇಲೆ ಯಾಕೆ ಮಿತಿ ಮೀರಿ ಹೋಗ್ತಿದೆ ಅಂತ ಆಗ ಈ ತರದೆಲ್ಲ ಪ್ಲಾನ್ಸ್ಗಳು ಬರುತ್ತೆ. ಒಂದು ಎಲ್ರಿಗೂ ಒಂದು ಊಟಕ್ಕೆ ಹಾಕ್ಬೇಕು, ಒಂದು ಗೃಹ ಪ್ರವೇಶ ಮಾಡಬೇಕು, ಹೋಮ ಹವನಗಳನ್ನು ಮಾಡಬೇಕು, ನಮ್ಮ ಮನೆ ವಾಸ್ತು ಪೂಜೆ ಮಾಡೋದು, ಹಿಂಗೆಲ್ಲ ಬಂದಾಗ ಸುಮಾರು ದುಡ್ಡುಗಳು ಬೇಕಾಗುತ್ತೆ. ಅದು ಕೂಡ ಒಂದು ಫೋಕಸ್ ಮಾಡಲೇಬೇಕು. ಸರ್ ನಾವು ಜನರಲ್ ಆಗಿ ಏನ್ ಹೇಳ್ತೀವಿ ಅಂದ್ರೆ ಎಲ್ಲಾ ಕ್ಲೈಂಟ್ಸ್ಗೂ ಪ್ರೀ ಕನ್ಸ್ಟ್ರಕ್ಷನ್ ಮನೆ ಕಟ್ಟಕ್ ಮುಂಚೆ ಬೋರ್ವೆಲ್ ಇರ್ಬೋದು, ಅಥವಾ ಸೈಟ್ ಅಲ್ಲಿ ಒಂದು ಎಕ್ಸಿಸ್ಟಿಂಗ್ ಮನೆ ಇದೆ ಅದನ್ನ ಡೆಮಾಲಿಷ್ ಮಾಡಕ್ಕೆ ಏನಾಗುತ್ತೆ, ಸ್ಯಾಂಕ್ಷನ್ ಪ್ಲಾನು, ಟೆಂಪರರಿ ಕರೆಂಟ್, ಇದೆಲ್ಲ ಬಂದು ನಮಗೆ ಏನಾಗುತ್ತೆ ಬಿಫೋರ್ ಕನ್ಸ್ಟ್ರಕ್ಷನ್. ದೆನ್ ಅವಾಗಲೇ ನಾವು ಹೇಳಿದ್ದು ಕನ್ಸ್ಟ್ರಕ್ಷನ್. ಇದಾದ್ಮೇಲೆ ಲೈಟು, ಸ್ಕ್ರೀನ್ ಇಂದ ಹಿಡಿದು ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಎಷ್ಟೋ ಮನೆಗಳು ನೋಡಿದ್ವಿ ಸ್ಕ್ರೀನ್ಗೆ 2 ಲಕ್ಷ 3 ಲಕ್ಷ ಅಂದ್ರೆ ಇವಾಗ ದೊಡ್ಡ ಹೈ-ಫೈ ಆಗಿ ಮಾಡಿದಾಗ ಸ್ಕ್ರೀನ್ಗಳಿಗೆ 2 ಲಕ್ಷ ಮೇಲೆ ಬೇಕಾಗತ್ತೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಜನರಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ನಮಗೆ ತುಂಬಾ ಕಡೆಯಿಂದ ಇವಾಗ ವಿಡಿಯೋಸ್ ಎಲ್ಲ ಹಾಸನಿಂದ ಫೋನ್ ಮಾಡ್ತಾರೆ. ನಾವಲ್ಲಿ ಕನ್ಸ್ಟ್ರಕ್ಷನ್ ಕೊಡದೇ ಇದ್ರು ಸಹ ಅವ್ರು ಕೇಳ್ತಾರೆ, ಸರ್ ಇದಕ್ಕೆ ಇಷ್ಟಾಗತ್ತೆ ಬಜೆಟ್. ಸೊ ಅದಕ್ಕೆ ಯೂನಿಕ್ ಆಗಿ ನಾವು 30 minutes ಕಾಲ್ ಅಂತ ಮಾಡ್ತೀವಿ. ಅದೇ ನಾವು ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಮ ಟೆಕ್ನಿಕಲ್ ಟೀಮು ಒಂದು 1/2 hour ಆನ್ಲೈನ್, ಅವ್ರು ಹಾಸನಲ್ಲಿ ಇರ್ತಾರೆ, ಎಲ್ಲಿರ್ತಾರೋ ಆನ್ಲೈನ್ ಅಲ್ಲಿ ಅವ್ರು ಏನ್ ಡೌಟ್ಸ್ ಇದೆ ಅದನ್ನು ನಾವು ಸಾಲ್ವ್ ಮಾಡ್ತೀವಿ. ಸೊ ಈ ತರ ಇದೆ, ಇಷ್ಟು ಅಮೌಂಟ್ ನೀವು ಇಟ್ಕೊಂಡಿರ್ಬೇಕು. ಇದನ್ನ ನಮಗೆ ಒಬ್ಬರು ಕ್ಲೈಂಟ್ ಸರ್ ಒಂದು 5 years ಬ್ಯಾಕ್ ಅವ್ರು ಬಂದಾಗ ಗೃಹ ಪ್ರವೇಶದ ಕಾಸು ನನಗೆ ಇಷ್ಟು ಬಜೆಟ್ ಅಂತ ತಂದಾಗ ನಮಗೆ ಅದು ಫ್ಲಾಶ್ ಆಯ್ತು. ಕರೆಕ್ಟ್ ಅಲ್ವಾ? ಎಲ್ಲ ಮಾಡಿದಾಗ ಅದು ಲೆಕ್ಕ ಇರಬೇಕು. ಸೊ ಅವಾಗಿಂದ ನಾವು ಸರ್ ನಿಮ್ಮ ಗೃಹ ಪ್ರವೇಶಕ್ಕೆ ಎಷ್ಟು ಬೇಕಾಗತ್ತೆ ಅದನ್ನ ಇಟ್ಕೊಂಡು ಒಂದು ಬಜೆಟ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀವಿ. ನಿಮ್ಮ ಒಂದು ಬೆಳಕಿನ ಸಂಗಾತಿಯ ಮನೆಯನ್ನ ನಾವು ತೋರಿಸಿದ್ವಿ. ಅದರಲ್ಲಿ ನನಗೆ ಓನರ್ ಹೇಳಿದ್ದು ಇವತ್ತಿಗೂ ನೆನಪಿದೆ. ಬಹುಶಃ 1-1.5 ವರ್ಷ ಆಗಿರ್ಬೋದು ನಾವು ಶೂಟ್ ಮಾಡಿ. 2 years ಆಗ್ತಾ ಬಂತು. ಅವ್ರು ಹೇಳಿದ್ದು, ಸರ್ ನಾನು ಎಷ್ಟೋ ದುಡ್ಡು ಅನ್ಕೊಂಡಿದ್ದೆ, ನಂಗೆ ಸಾರೋ ಹೋಮ್ಸ್ ಅವರು ಇಷ್ಟು ದುಡ್ಡನ್ನು ಉಳಿಸ್ಕೊಟ್ರು ಅಂತ ಹೇಳಿದ್ರು. ಬಹುಶಃ ಬಹುತೇಕ ಕಡಿಮೆ ಅಂದರೆ ಈ ಥರ ನಮಗೆ ಒಬ್ಬ ವ್ಯಕ್ತಿ ಸಿಗೋದು. ಬಹುಶಃ ನಾನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅದರ ನಿಮ್ಮನ್ನು ಪರಿಚಯ ಮಾಡೋದಕ್ಕೆ ಹೆಮ್ಮೆ ಪಡ್ತೀನಿ. ಆ್ಯಂಡ್ ಅದನ್ನ ಆಲ್ರೆಡಿ ನಾವು ಮಾಡಿದ್ದೀವಿ. ಈಗ ನಮ್ಮ ಕಾರ್ಯಕ್ರಮ ನೋಡಿ ಸುಮಾರು ಜನ ಮನೆಯನ್ನು ಕೂಡ ಕಟ್ಟಿಸ್ಕೊತಾ ಇದ್ದಾರೆ ನಮ್ಮ ಹತ್ರ. ಆ ಮನೆಗಳನ್ನು ನಾವು ಫ್ಯೂಚರಲ್ಲಿ ತೋರಿಸೋಣ. ಸರ್, ಈಗ ನೀವು ಸುಮಾರು ಮನೆಗಳನ್ನು ಕಟ್ಟಿದ್ದೀರಾ, ಕಟ್ತಾನೂ ಇದ್ದೀರಾ. ಈ ಮನೆ ಕಟ್ಟುವಾಗ ಈ ಒಂದಿಷ್ಟು ಫುಲ್ಫಿಲ್ ಅನ್ನೋದಿರುತ್ತೆ. ಅಂದರೆ ಓನರ್ಸ್ಗಳಿಗೆ ಇದೆಲ್ಲ ಫುಲ್ಫಿಲ್ ಆಗಬೇಕು ಅನ್ನೋದಿರುತ್ತೆ. ಆ ಫುಲ್ಫಿಲ್ಮೆಂಟ್ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಈಗ ನೀವು ಯಾವ ಥರ ಅವ್ರನ್ನ ಅಬ್ಸರ್ವ್ ಮಾಡ್ತೀರಾ? ಹಾಗಾದ್ರೆ ಸರ್ ಇನಿಷಿಯಲ್ ಆಗಿ ಯಾವುದೇ ಕ್ಲೈಂಟ್ ಇರಲಿ ಅವ್ರದ್ದು ಕಂಪ್ಲೀಟ್ ಆಗಿ ಅವ್ರ ಡ್ರೀಮ್ ಏನಿದೆ ಅಂತ ಕೇಳ್ಕೊಬೇಕು ಸರ್. ಓಕೆ ಸರ್, ಆಲ್ಮೋಸ್ಟ್ ಇವಾಗ ಎಲ್ಲ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ನಾವಂತಲ್ಲ ಎಲ್ಲರೂ ಏನಂದರೆ ಒಂದು ಪ್ರಾಜೆಕ್ಟ್ ಬಂದು ಜಸ್ಟ್ ಮನೆ ಅಲ್ಲ ಸರ್, ಅವ್ರದ್ದು ಒಂದು ಕನಸು, ಅದ್ರ ಹಿಂದೆಗಡೆ 100 ಫ್ಯಾಮಿಲಿ ಕೆಲಸ ಮಾಡ್ತಿರುತ್ತೆ. ಸೊ ನಾವು ನೋಡೋದು ಹೆಂಗ್ ದೃಷ್ಟಿಕೋನ ಇರುತ್ತೆ ಅಂದ್ರೆ ಒಂದೇ ಒಂದು ಪ್ರಾಜೆಕ್ಟ್ ಇಟ್ ಸರ್ವ್ಸ್ ಮೋರ್ ದನ್ 100 ಫ್ಯಾಮಿಲಿ ಅಂತ ಹೇಳ್ತೀವಿ. ಸೊ ಆ ತರ ಇದ್ದಾಗ ಅವ್ರದ್ದು ಕನಸು ತುಂಬಾ ಇಂಪಾರ್ಟೆಂಟ್. ಸೊ ಇನಿಷಿಯಲ್ ಆಗಿ ಒಂದು ಮೀಟಿಂಗ್ ಕಂಪ್ಲೀಟ್ ಆಗಿ ಅವ್ರನ್ನ ಮಾತಾಡಿಸಿ ಅವ್ರ ಕನಸು ಏನಿದೆ, ಫ್ಯೂಚರ್ ಪ್ಲಾನ್ ಏನಿದೆ. ಇವಾಗ ನನಗೆ 1 ಫ್ಲೋರ್ ಇಲ್ಲ 2 ಫ್ಲೋರ್ ಸಾಕು ಅನ್ಬೋದು. ಫ್ಯೂಚರ್ ಇನ್ನೊಂದು ಫ್ಲೋರ್ ಹೋಗೋದಾದ್ರೆ ಇವಾಗಲೇ ಅದಕ್ಕೆ ತಕ್ಕಂತೆ ಫೌಂಡೇಶನ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ನಾವು ತುಂಬಾ ಪಾಯಿಂಟ್ಸ್ ಇರುತ್ತೆ. ನಮ್ಮ ಕಂಪನಿಗೆ ಬಂದ
ಅಂದ್ರೆ ನಮ್ದು 22 ಪಾಯಿಂಟ್ ಚೆಕ್ ಲಿಸ್ಟ್ ಇರುತ್ತೆ. ಓಕೆ. ಸೊ ಫಸ್ಟ್ ಮೀಟಿಂಗ್ ಅಲ್ಲಿ ಕ್ಲೈಂಟ್ಸ್ ಇಷ್ಟು ಪ್ರಶ್ನೆ ಕೇಳ್ತಾ ಹೋಗ್ತೀವಿ. ಸೊ ರೋಡ್ ಹೆಂಗಿದೆ ನಿಮ್ದು, ಫ್ಯೂಚರ್ ಪ್ಲಾನ್ ಏನಿದೆ, ಎಷ್ಟು ರೂಮ್ ಬೇಕು ನಿಮಗೆ, ಫ್ಯೂಚರ್ ಏನ್ ಪ್ಲಾನ್ಸ್ ಇದೆ, ಇದೆಲ್ಲ ಮಾಡಿ ಎಷ್ಟು ನಾವು ಅವ್ರ ಹತ್ರ ಕ್ವಶನ್ಸ್ ಕೇಳಿ ಕ್ಲಾರಿಟಿ ತಗೊಳ್ತೀವೋ ಅವ್ರ ಬಗ್ಗೆ ನಮಗೆ ಗೊತ್ತಾಗತ್ತೆ, ಅವ್ರ ಲೈಫ್ ಸ್ಟೈಲು ಅದೆಲ್ಲ ಗೊತ್ತಾದಾಗ ನಾವು ಈಸಿಯಾಗಿ ನಾವು ಸಜೆಸ್ಟ್ ಮಾಡ್ಬೋದು, ಇದು ಮಾಡಿ ಇದು ಬೇಡ ಆ ಥರ ಸಜೆಸ್ಟ್ ಮಾಡ್ಬೋದು. ಇವಾಗ ನೀವು ಹೇಳ್ದಂಗೆ ಸಂಗಾತಿ ಮನೆಯಲ್ಲಿ ಅವ್ರು ಇನ್ನೊಂದು 5 ಲಕ್ಷ ಬಜೆಟ್ ಇತ್ತು, ಬಟ್ ನಾವು ಅವ್ರಿಗೆ ಹೇಳಿದ್ವಿ ಮೇಡಮ್ ಬೇಡ, ಯಾಕಂದ್ರೆ ರೋಡ್ ಬಂದು ನ್ಯಾರೋ ಇತ್ತು, ಎಲಿವೇಶನ್ಗೆ ಅಷ್ಟು ಖರ್ಚು ಮಾಡಿದ್ರೆ ಸರ್ ನಾವೇ ಮನೆ ಒಂದು 3 ತಿಂಗಳಾದ್ಮೇಲೆ ತಲೆ ಎತ್ತು ನೋಡಲ್ಲ, ಸೊ ಅಲ್ಲಿ ಬೇಡ, ಅದನ್ನ ಯುಟಿಲೈಸ್ ಮಾಡ್ಕೋಣ. ಸೊ ಈ ತರ ಕೆಲವೊಂದು ಸಜೆಷನ್ ನಮ್ಮ ಕಡೆಯಿಂದನೂ ಬರುತ್ತೆ, ಬೇಡ ಇದಕ್ಕೆ ಖರ್ಚು ಮಾಡಬೇಡಿ ಅಂತ. ಎಸ್ ಸರ್, ಎಸ್ ಸರ್. ಈಗ ಕೆಲವೊಂದು ಮನೆಗಳನ್ನು ಕಟ್ಟುವಾಗ ಈ ಬಜೆಟ್ ದಾಟಿ ಹೋಗೋದು ಅಥವಾ ಈ ಟೈಮ್ ಲೈನ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗೋದು, ಈ ಥರ ಎಲ್ಲ ಇರುತ್ತೆ. ಬಜೆಟ್ ಜಾಸ್ತಿ ಆದಾಗ ತಲೆಯೆಲ್ಲ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ನಾವು ಹೇಳಿದ ಟೈಮಿಗೆ ಮನೆ ಬಿಟ್ಕೊಟ್ಟಿಲ್ಲ ಅಂದ್ರೂ ಕೂಡ ನಮ್ಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಯಾಕಾಗುತ್ತೆ ಸರ್? ಇದಕ್ಕೆ ಕಾರಣ ಏನು ಅಂತ? ಸರ್ ಇವಾಗ ಒಂದು 30-40 G+2 ಬಿಲ್ಡಿಂಗ್ ಅನ್ಕೊಳ್ಳೋಣ ಸರ್, 6 ತಿಂಗಳಲ್ಲಿ ಕಟ್ಕೊಡ್ತೀವಿ, 8 ತಿಂಗಳಲ್ಲಿ ಕಟ್ಕೊಡ್ತೀವಿ, ಇದು ಆಗಲ್ಲ ಸರ್, ಸುಳ್ಳು. ಯಾಕಂದ್ರೆ ಕ್ಯೂರಿಂಗ್ ಇವಾಗ ಫೌಂಡೇಶನ್ ಪ್ರತಿ ರೂಫು 15 ನಿಮಿಷ ತಗೊಂಡ್ರೆ ಅಲ್ಲೇ 2 ತಿಂಗಳು ಹೋಗ್ಬಿಡತ್ತೆ ನಮಗೆ. ಸೊ ಯಾವುದೇ ಒಂದು ಮನೆ ತಗೊಳ್ಳಿ 30-40 ಒಂದು G+2 ಅರ್ಥ ಆಗಲಿ ಈಸಿಯಾಗಿ ಅಂದ್ರೆ 10 ತಿಂಗಳು ಬೇಕೇ ಬೇಕು ಸರ್, ಬೇಕೇ ಬೇಕು. ಪ್ಲಸ್ ಒಂದು 2 ತಿಂಗಳು ಇಂಟೀರಿಯರ್ಸ್ಗೆ. ಸೊ 1 ವರ್ಷ ಅದನ್ನ ಟೈಮ್ ಲೈನ್ ಇಟ್ಕೊಳ್ಳೇಬೇಕಾಗತ್ತೆ ಸರ್. ನಾವು ಏನಾಗುತ್ತೆ 8 ತಿಂಗಳಲ್ಲಿ ಮುಗಿಸ್ತೀವಿ, 9 ತಿಂಗಳಲ್ಲಿ ಮುಗಿಸ್ತೀವಿ ಅಂದಾಗ ಆಗಲ್ಲ. ಪ್ಲಸ್ ಇವಾಗ ನಿಮ್ಗೆ ಎಲ್ಲ ಫೀಲ್ಡಲ್ಲೂ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತಲ್ಲ, ಹೋಟ್ಲ್ ಇಂಡಸ್ಟ್ರಿ ತಗೊಳ್ಳಿ, ಎಲ್ಲ ಕಡೆ ಲೇಬರ್ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ಅದನ್ನು ಇವಾಗ ನೋಡಿ ದೀಪಾವಳಿ ಆಲ್ಮೋಸ್ಟ್ ನಮಗೆ ಇವಾಗ ಇರೋ ಫೋರ್ಸ್ ಎಲ್ಲ ಯಾವುದು ನಾರ್ತ್ ಇಂಡಿಯನ್ಸ್. ಸೊ ಎಲ್ಲರೂ ಅವ್ರು ದೀಪಾವಳಿ ಛತ್ ಪೂಜೆ ಊರಿಗೆ ಹೋಗಿರ್ತಾರೆ, ಈ ತಿಂಗಳು ನಮ್ಗೆ ಕಂಪ್ಲೀಟ್ ಫ್ರೀ, ಲೇಬರ್ಸ್ ಇರಲ್ಲ. ಸೊ ಈ ತರ ಎಲ್ಲ ಬರುತ್ತೆ. ಸೊ ಈ ತರ ಎಲ್ಲ ಇದ್ದಾಗ ಅದಕ್ಕೆ ಅಂತ ಒಂದು 15-20 ದಿವಸ ನಾ ಅದಕ್ಕೆ ಹೇಳಿದ್ವಿ 10 ಮಂತ್ಸ್ ಅಂತ ಇಟ್ಕೊಂಡ್ರೆ ಇದೆಲ್ಲ ಒಂದು ಸ್ವಲ್ಪ ಹಿಂದೆ ಮುಂದೆ ಹಾಗೆ ಆಗತ್ತೆ. ಸೊ ಒಂದು 30-40 ಬಿಲ್ಡಿಂಗು ವಿತ್ ಇಂಟೀರಿಯರ್ಸ್ ಅಂದ್ರೆ 1 ವರ್ಷ ಟೈಮ್ ಬೇಕೇ ಬೇಕು. ಇದನ್ನ ಫಸ್ಟ್ ಮನವರಿಕೆ ಮಾಡ್ಕೊಬೇಕು. ಸೊ 6 ತಿಂಗಳಲ್ಲಿ ಮುಗಿಸ್ತೀನಿ ಅದಾಗಿಲ್ಲ ಅಂದಾಗ ನೀವು ಹೇಳ್ದಂಗೆ ಟೆನ್ಷನ್ ವಿಪರೀತ ಆಗುತ್ತೆ ಕ್ಲೈಂಟ್ಸ್ಗೆ. ಯಾಕಂದ್ರೆ ಅದಕ್ಕೆ ತಕ್ಕಂತೆ ಅವರು ಬಾಡಿಗೆ ಮನೇಲಿ ಇರ್ತಾರೆ ಅಥವಾ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಆರ್ EMI ಅದೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಇನ್ಶಿಯಲ್ ಆಗಿ ಈ ಕ್ಲಾರಿಟಿ ನಾವು ಕೊಡ್ತೀವಿ. ಪ್ಲಸ್ ಬಜೆಟ್ ಅಂತ ಬಂದಾಗ ಸರ್ ಏನಾಗುತ್ತೆ, ಜನರಲ್ ಆಗಿ ಒಂದು ಈಸಿಯಾಗಿ ಅರ್ಥ ಆಗಲಿ ಅಂದಾಗೆ ಇವಾಗ ಶರ್ಟು ಸರ್, ಈ ಶರ್ಟು ಎಷ್ಟೋ ಮೆಟೀರಿಯಲ್ ಮಾಡ್ಬೋದು, ಕಾಟನಲ್ಲಿ ಮಾಡ್ಬೋದು, ಖಾದಿಯಲ್ಲಿ ಮಾಡ್ಬೋದು, ರೇಷ್ಮೆ ಇದಲ್ಲಿ ಮಾಡ್ಬೋದು. ಸೊ ಕನ್ಸ್ಟ್ರಕ್ಷನ್ ಪ್ಯಾಕೇಜಸ್ ಅಂತ ಬಂದಾಗ ಶರ್ಟಿಗೆ ರೇಟ್ ಇರುತ್ತೆ. ಶರ್ಟು ಈ ಬಟನ್ಸ್ ಬೇಕಾಗತ್ತೆ, ಕಾಲರ್ ಕಫ್ ಬೋನ್ ಬೇಕಾಗತ್ತೆ, ಇದೆಲ್ಲ ರೇಟ್ ಇರುತ್ತೆ. ಅದನ್ನ ಓನರ್ ಡೀಟೈಲ್ ಆಗಿ ಅವ್ರ ಪ್ಲಾನ್ ಏನಿದೆ, ಎಲ್ಲಿ ಬಜೆಟ್ ಎಕ್ಸೀಡ್ ಆಗ್ಬೋದು. ಸೊ ಯಾವುದೇ ಒಂದು ಬಜೆಟ್ ಆಗಲಿ ಬೇಸಿಕ್ ಪ್ರೈಸ್ ಅಂತ ಇರುತ್ತೆ. ಇವಾಗ ಒಂದು ಟೈಲ್ಸ್ ಹಾಕ್ತೀವಿ, 100 ರೂಪಾಯಿ ಟೈಲ್ಸು, ಅವ್ರಿಗೆ ಆ 100 ರೂಪಾಯಿ ಟೈಲ್ಸ್ ಸಿಗತ್ತಾ ಮಾಡತ್ತಾ ಅನ್ನೋದನ್ನ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜಸ್ಸಲ್ಲೇ ಅವ್ರನ್ನ ಸ್ವಲ್ಪ ಮನವರಿಕೆ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ಗೆ ಸಾಲಿಡ್ ಆಗಿ ಒಂದು 2 ತಿಂಗಳಾದರೂ ಬೇಕು ಸರ್. ಒಂದು ಪ್ಲಾನ್ ಮಾಡಿಸ್ಬೇಕು, ಆ ಪ್ಲಾನ್ ಅಲ್ಲಿ ಬಜೆಟ್ ಕೂರುತ್ತಾ, ಫ್ಲೋರಿಂಗ್ ಎಷ್ಟು ಹೋಗ್ಬೇಕು, ಇಲ್ಲೆಲ್ಲ ನಾವು ಇಂಪ್ರೂವೈಸ್ ಮಾಡ್ಬೋದು. ಇವಾಗ ಕಾರ್ ತಗೊಳ್ಳೋಣ ಸರ್ ಎಕ್ಸಾಂಪಲ್, ಇವಾಗ 4-5 ವೆರೈಟಿ ಕಾರ್ಸ್ ಇರುತ್ತೆ, ಎಲ್ಲದಕ್ಕೂ ಇಂಜಿನ್ ಒಂದೇ, ಚಕ್ರ ಒಂದೇ, ಎಲ್ಲ ಒಂದೇ. ಅದು ಮ್ಯಾಕ್ ವೀಲ್ ಹಾಕಿರೋ ಒಂದು ಕಾಸು, ಅದಕ್ಕೆ ಮ್ಯಾಟ್ ಹಾಕಿರೋ ಒಂದು ಕಾಸು. ಸೊ ಈ ಥರ ಇಂಜಿನ್ ಕಾಸ್ಟ್ ಗೊತ್ತು, ಅದಕ್ಕೇನೆಲ್ಲ ಅಲಂಕಾರ ಬೇಕು ಅನ್ನೋದು ಇನ್ಶಿಯಲ್ ಆಗಿ ಕ್ಲೈಂಟ್ ಡಿಸೈಡ್ ಮಾಡಿದಾಗ ಒಂದು ಬಜೆಟ್ ಫ್ರೀಸ್ ಆಗ್ಬೋದು. ದೆನ್ ಕಮಿಂಗ್ ಟು ಅಂದರೆ ಒಂದು 10 ತಿಂಗಳು 1 ವರ್ಷ ಸ್ಪ್ಯಾನ್ ಅಂತ ಇದ್ದಾಗ ಸ್ಟಾರ್ಟಿಂಗಲ್ಲಿ ಮಾತಾಡಿದ್ದಕ್ಕೂ ಹೋಗ್ತಾ ಒಂದು ಕೆಲವೊಂದು ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫಿಟ್ಟಿಂಗ್ಸ್ ತೊಗೊಂಡ್ರೆ ನಮ್ದು ಆಲ್ಮೋಸ್ಟ್ ಒಂದು 10% ಜಾಸ್ತಿ ಆಯಿತು ಲಾಸ್ಟ್ ವರ್ಷದಲ್ಲಿ. ಸೊ ಆ ಥರ ಇವಾಗ ಲೈಟು ಒಂದು 1 ಲಕ್ಷ ಅಂದ್ಕೊಂಡಿರ್ತೀವಿ, ಎಲೆಕ್ಟ್ರಿಕ್ ಐಟಮ್ಸ್ಗೆ ಜಾಸ್ತಿ ಆಗ್ಬೋದು. ಸೊ ಈ ಥರ ಇದೆಲ್ಲ ಒಂದು +or-5% ಅವ್ರು ಇಟ್ಕೊಂಡೇ ಇರಬೇಕು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಟೆಂಪರರಿ ಕನೆಕ್ಷನ್ ಇಂದ ಪರ್ಮನೆಂಟ್ ಕನೆಕ್ಷನ್ ಒಂದು ಚಾರ್ಜಸ್ ಇರುತ್ತೆ, ಇದೆಲ್ಲ ಇಟ್ಟರೆ ಬಜೆಟ್ ಇಟ್ಕೋಬೇಕು. ಅವಾಗ ಬಜೆಟ್ ಮಿತಿ ಮೀರಿ ಹೋಗಲ್ಲ, ಟೈಮು ಕೂಡ ಬೇಗ ಮಾಡೋದಕ್ಕೆ ಆಗುತ್ತೆ. ನಮ್ಮ ಸಜೆಷನ್ ಸರ್ವವಂಶದಿಂದ ಒಂದು 2 ತಿಂಗಳು ಎಕ್ಸ್ಟ್ರಾನೇ ಇಟ್ಕೊಳ್ಳಿ. ಸೊ ಯಾಕಂದ್ರೆ ನೆಕ್ಸ್ಟ್ ಒಂದು 50 ವರ್ಷ ಇರೋ ಮನೆಗೆ 2 ತಿಂಗಳು ಟೈಮ್ ಕೊಡಬೇಕು, ಒಳ್ಳೆ ಕ್ಯೂರಿಂಗ್ ಆಗ್ಬೇಕು, ಈ ತರ ಎಲ್ಲ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಸರ್, ಈಗ ಕನ್ಸ್ಟ್ರಕ್ಷನ್ ಅಲ್ಲಿ ಈಗ ನೀವು ಮಾಡುವಾಗ ಒಂದಿಷ್ಟು ಕನ್ಫ್ಯೂಷನ್ ಸ್ಟೇಟಸ್ ಅಂತ ಇರುತ್ತೆ. ಆ ಥರ ಯಾವುದಾದ್ರೂ ಒಂದಿಷ್ಟು ಪಾಯಿಂಟ್ ಮಾಡೋದಾದ್ರೆ ಇಷ್ಟು ವಿಭಾಗದಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಅದನ್ನ ಹೇಳ್ಬೋದಾ ಅಂತ ನಮ್ಮ ವೀಕ್ಷಕರಿಗೆ? ಹೇಳ್ಬೋದು ಸರ್. ಫಾರ್ ಎಕ್ಸಾಂಪಲ್ ಬಜೆಟ್ಗೆ ಬರೋಣ ಫಸ್ಟ್. ಇವಾಗ ಚದರಕ್ಕೆ 2,000 ರೂಪಾಯಿ ಅಂತ ಅನ್ಕೊಂಡಿರುತ್ತೆ, ಫಾರ್ ಎಕ್ಸಾಂಪಲ್ ತಗೊಂಡು ಈಸಿಯಾಗಿ ಅರ್ಥ ಆಗಲಿ. ಸೊ ಕ್ಲೈಂಟ್ ಮೈಂಡಲ್ಲಿ ಏನಿರುತ್ತೆ, 30 ಚದರ ಕಟ್ಟಿಸ್ತಾ ಇದೀನಿ ಇಂಟು 2,000 ಅಂದರೆ ಹೆಚ್ಚು ಕಡಿಮೆ ಒಂದು 60 ಲಕ್ಷ ಬಜೆಟ್ ಅಂತ ಇರುತ್ತೆ. ಸೊ ಬಜೆಟ್ ಯಾವಾಗ ಮೀರೋಗುತ್ತೆ ಅಂದರೆ ಅಪ್ಗ್ರೇಡೇಷನ್.
ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಬಜೆಟ್ ಶೀಟ್ ಅಂತ ಕೊಟ್ಟಿರ್ತೀವಿ. ಅಂದರೆ ಓವರ್ ಆಲ್ ಮನೆಗೆ ಫ್ಲೋರಿಂಗ್ ಸೆಲೆಕ್ಷನ್ಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಗೊತ್ತು, ಯಾವುದೋ ಒಂದು ಶೋರೂಮ್ಗೆ ಹೋಗ್ತೀವಿ, ಅನೇಕ ಆಪ್ಷನ್ಸ್ ಇರುತ್ತೆ. ಇವಾಗಂತೂ ತಿಂಗಳು ಒಂದೊಂದು ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಅಲ್ಲಿ ಹೋದಾಗ ಏನಾಗುತ್ತೆ, ಕ್ಲೈಂಟ್ಸ್ಗೆ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, 100 ರೂಪಾಯಿ ಬಜೆಟ್ ಇದೆ ನಮ್ಮದು ಒಂದು ಸ್ಕ್ವೇರ್ ಫೀಟಿಗೆ, ಇದು 110 ರೂಪಾಯಿ ಅಲ್ವಾ, 10 ರೂಪಾಯಿ ತಾನೆ, ಹಂಗೆ ನೋಡಬೇಡದು ಸರ್. 10 ರೂಪಾಯಿ ಇಂಟು ಓವರ್ ಆಲ್ ಮನೆಗೆ ಲೆಕ್ಕ ಹಾಕಿದ್ರೆ 3 ಲಕ್ಷ. ಸೊ ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ. 10 ರೂಪಾಯಿ ಹೆಚ್ಚು ಕಡಿಮೆ ಆದರೆ 3 ಲಕ್ಷ ಹೋಗುತ್ತೆ. ಸೊ ಇದನ್ನೆಲ್ಲ ನಾವು ಬಜೆಟ್ ಶೀಟ್ ಅಂತ ಕೊಟ್ಟಿರ್ತೀವಿ. ಕೆಲವೊಂದ್ಸಲಿ ನಮ್ಮ ಟೆಕ್ನಿಕಲ್ ಟೀಮು ಇಲ್ಲ ನಾನು ಓನರ್ ಜೊತೆ ಕೆಲವೊಂದ್ಸಲಿ ಹೋದಾಗ ಪಾಪ ಎಷ್ಟೋ ಓನರ್ಗಳು ನಾನೇ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ, 1.5 ಲಕ್ಷ ಬಜೆಟ್ ಇದೆ ನಮ್ಮದು, ಜಾಸ್ತಿ ಹೋಗ್ತಾ ಇರ ಬೇಡ ಅಂತ ಕೆಲವೊಂದು ಹೇಳಿದ್ದೀರ ನಾನು. ಯಾಕಂದ್ರೆ ಇವಾಗ ರೂಮ್ ತಗೊಳ್ಳಿ ಸರ್, ನೀವು ಏನೇ ಹಾಕಿದ್ರು ಮಂಚ ಕವರ್ ಆಗುತ್ತೆ, ವಾರ್ಡ್ರೋಬ್ ಎಲ್ಲ ಕವರ್ ಆಗೋಗುತ್ತೆ. ಇದನ್ನ ಒಂದು ಗಮನದಲ್ಲಿ ಇಟ್ಕೊಬೇಕು. ಎರಡನೇದು ಬಂದಾಗ ಮೇಯ್ನ್ ಆಗಿ ಬೋರ್ವೆಲ್ ಹೋಗ್ತೀವಿ ಅಂತ ಅನ್ಕೊಳ್ಳಿ. ಬೋರ್ವೆಲ್ ನಮ್ಮ ರಿಲೇಷನ್ ಯಾರೋ ಹಾಕ್ಸಿದ್ದಾರೆ, 1.5 ಲಕ್ಷ ಆಯ್ತು, ಅವ್ರದ್ದು ಎಷ್ಟು ಅಡಿ ಹೋಗಿದೆ, ಡೆಪ್ತ್ 500 ಅಡಿಯಲ್ಲಿ ಸಿಗ್ತಾ ನೀರು, 800 ಅಡಿಯಲ್ಲಿ ಸಿಗ್ತಾ, 1000 ಅಡಿ ಮೇಲೆ ಹೋದ್ರೆ ಡಬಲ್ ಆಗೋಗುತ್ತೆ ಕಾಸ್ಟ್. ಸೊ ಇದನ್ನ ಅರ್ಥದಲ್ಲಿ ಇಟ್ಕೊಬೇಕು. ಮತ್ತೆ ಏನಾಗುತ್ತೆ, ಕನ್ಸ್ಟ್ರಕ್ಷನ್ ಆಗ್ತಾ 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 ಯಾರೋ ಬಂದು ಹೇಳಿದ್ರು ಇನ್ನೊಂದು ಫ್ಲೋರ್ ಎಕ್ಸ್ಟ್ರಾ ಅಡಿಷನಲ್ ಹೋಗೋಣ ಮಾಡೋಣ ಅಂತ ಹೇಳಿದಾಗ ಏನಾಗುತ್ತೆ, ಒಂದು ಫ್ಲೋರ್ ಅಡಿಷನ್ ಅಲ್ವಾ ಅಂತ ಅನ್ಕೊಳ್ತೀವಿ. ಬಜೆಟ್ ನಮಗೆ ಒಂದು 15 ಲಕ್ಷ 20 ಲಕ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ಇವಾಗಿರೋ ರೂಲ್ಸ್ಗಳಲ್ಲಿ ಬಾಡಿಗೆ ಮನೆ ಕಟ್ತೀವಿ ಅಂದರೆ ಅಷ್ಟು ಎಲೆಕ್ಟ್ರಿಕ್ ಮೀಟರ್ ಸಿಗತ್ತಾ ಏನು, ಇದೆಲ್ಲ ನೋಡೋದು ತುಂಬಾನೇ ಇಂಪಾರ್ಟೆಂಟ್. ಈ ಕನ್ಫ್ಯೂಷನ್ಸ್ನ ಇನಿಷಿಯಲ್ ಆಗಿ ಸಾಲ್ವ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಹೇಳ್ತೀವಿ, ಕನ್ಸ್ಟ್ರಕ್ಷನ್ ಶುರು ಮಾಡಕ್ ಮುಂಚೆ ಒಂದು 2 ತಿಂಗಳು ಸಾಲಿಡ್ ಆಗಿ ಇದಕ್ಕೆ ಅಂತ ಟೈಮ್ ಕೊಡಿ. ಸೊ ನಿಮ್ ಆಲೋಚನೆಗಳು ನೀವು ರೆಫರ್ ಮಾಡೋದು, ಯಾರು ಮನೆ ಕಟ್ಟಿರ್ತಾರೆ. ನೀವು ಹೇಳಿರೋ ಪಾಯಿಂಟ್ ಅಲ್ಲಿ ನಂಗೆ ಒಂದು ಅನ್ನಿಸ್ತಿರೋದು, ಈ ಮೆಟೀರಿಯಲ್ ಮಿಸ್ ಮ್ಯಾಚ್ ಅಂದ್ರೆ ಇದೇನಾ? ಹೌದು ಸರ್. ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಮಾರ್ಬಲ್ಸ್ ವೆಟ್ರಿಫೈಡ್ ಅಂತ ಅನ್ಕೊಂಡಿರ್ತೀವಿ. ಯಾರೋ ರಿಲೇಷನ್ ಮಾರ್ಬಲ್ ಹಾಕ್ಸಿದ್ರು, ನಾವು ಮಾರ್ಬಲ್ ಹೋಗೋಣ, ಇದು 100 ರೂಪಾಯಿ ಕಾಸ್ಟ್ ಕೊಟ್ಟಿದ್ದಾರೆ, 400 ರೂಪಾಯಿಗೆಲ್ಲ ಮಾರ್ಬಲ್ ಸಿಗತ್ತೆ, 300 ರೂಪಾಯಿದಾನೆ ಡಿಫ್ರೆನ್ಸು. ಇಲ್ಲ, ಇದಕ್ಕಾಗೋ ಲೇಬರೇ ಬೇರೆ, ಅದಕ್ಕಾಗೋ ಲೇಬರೇ ಬೇರೆ. ಸೊ 400 ರೂಪಾಯಿ ನಾವು ಮಾರ್ಬಲ್ ತಂದ್ರೆ ಅದಕ್ಕೆ ಹಾಕೋ ಲೇಬರು, ಪಾಲಿಶ್ ಅದೆಲ್ಲ ತಗೊಂಡ್ರೆ ಅದೇ ಒಂದು 700 ರೂಪಾಯಿ ಹೋಗ್ಬಿಡುತ್ತೆ. ಸೊ ಅಲ್ಲಿ ತುಂಬಾ ಮಿಸ್ ಮ್ಯಾಚ್ಗಳಾಗತ್ತೆ. ಮತ್ತೆ ಇಂಟೀರಿಯರ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ವಾಲ್ ಪೇಪರ್ ಹಾಕಿರ, ಇಲ್ಲೇ ವಿನಿಯರ್ ಹಾಕ್ಬೋದು, ಇಲ್ಲೇ ಲ್ಯಾಮಿನೇಷನ್ ಶೀಟ್ ಹೋಗ್ಬೋದು. ಸೊ ನಾ ಅದಕ್ಕೆ ಹೇಳೋದು, ಎಲ್ಲ ಪ್ರಾಜೆಕ್ಟು ಎಲ್ಲ ಕ್ಲೈಂಟ್ಸ್ ಡ್ರೀಮ್ಸು ಯೂನಿಕ್. ಅವ್ರ ಬಜೆಟ್ ತಕ್ಕಂತೆ ಅವ್ರ ಡ್ರೀಮ್ನ ನಾವು ಫುಲ್ಫಿಲ್ ಮಾಡಬೇಕು. ಇಲ್ಲ ನಾನು ಇಲ್ಲಿ ವಿನಿಯರೇ ಹೋಗ್ತೀನಿ, ನೀವು ಇಷ್ಟು ಖರ್ಚು ಮಾಡಿ ಅಂತ ಹೇಳೋದು ತಪ್ಪು. ಅವ್ರಿಗೆ ಆಪ್ಷನ್ಸ್ ಕೊಡಬೇಕು ಸರ್. ಆಪ್ಷನ್ಸ್ ಕೊಡಬೇಕು ಸರ್. ನನಗೆ ಇನ್ನೊಂದು ಬಹಳ ಮುಖ್ಯ, ನಿಮ್ಮ ಹತ್ರ ಒಂದು ಸಬ್ಜೆಕ್ಟ್ ತುಂಬ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ನೀವು ಈಕೋ ಬಿಲ್ಡಿಂಗ್ಗಳನ್ನು ಮಾಡೋದಕ್ಕೆ ಹೊರಟಿದ್ದೀರಿ. ಸೊ ಈಗಾಗಲೇ ಮಾಡಿದ್ದೀರಾ ಅದನ್ನು? ಎಸ್, ಅದನ್ನು ಮಾಡಿದ್ದೀರಿ. ಮತ್ತು ನಾರ್ಮಲ್ ಕನ್ಸ್ಟ್ರಕ್ಷನ್ನು ಮತ್ತು ಈಕೋ ಬಿಲ್ಡಿಂಗ್ ಇವೆರಡರ ಬಗ್ಗೆ ಜನಗಳಿಗೆ ತುಂಬ ಕನ್ಫ್ಯೂಷನ್ ಇದೆ. ಅದ್ರ ಬಗ್ಗೆ ಒಂದು ನಾಲೆಜ್ ಕೊಡಬೇಕು ಅಂತ ನನಗನ್ಸುತ್ತೆ ಸರ್. ಈ ನನಗೆ ಪರ್ಸ್ನಲಿ ನನಗೆ ಅಷ್ಟು ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಈಕೋ ಬಿಲ್ಡಿಂಗ್ ಅಂತ ಹೇಳಿದ್ರೆ ಏನು ಸರ್? ಈಗ ಅಥವಾ ನಾರ್ಮಲ್ ಬಿಲ್ಡಿಂಗ್ ಅಂದರೆ, ಈಗ ನಾವೆಲ್ಲ ಇದು ನಾರ್ಮಲ್ ಬಿಲ್ಡಿಂಗ್ ಅಂತ ಅನ್ಕೊಂತೀವಿ. ಇದು ಏನಿದು ಹೊಸ ಕಾನ್ಸೆಪ್ಟ್ ಇದು ಈಕೋ ಬಿಲ್ಡಿಂಗ್ ಅಂತ? ಸರ್, ಇದು ಕಾನ್ಸೆಪ್ಟ್ ತುಂಬಾ ಹೊಸದೇನಲ್ಲ ಸರ್, ಹಳೇದೆ. ನಮ್ಮ ಪೂರ್ವಿಕರು, ನಮ್ಮ ಹಿರಿಯರೆಲ್ಲ ಯೂಸ್ ಮಾಡಿದ ಮನೆ ಸರ್. ನಿಮ್ಮ ಊರ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತೀವಿ, ತೊಟ್ಟಿ ಮನೆ ಅಂತ ಕರಿತೀವಿ ಅಲ್ವಾ? ಸೊ ಏನಿರುತ್ತೆ ಅಂದ್ರೆ, ಮನೇಲಿ ಗಾಳಿ ಬೆಳಕು, ನಿಮ್ ಹಿರಿಯರು ಹೇಳಿದಾರ, ನಮ್ಮ ಹಿರಿಯರು ಹೇಳಿ, ಮನೆ ಕಟ್ಟಿದ್ಯಾ ಚಂದ ಕಟ್ಟಿದ್ಯಾ, ಚೆನ್ನಾಗಿ ಗಾಳಿ ಬೆಳಕು ಬರ್ತಿದೆ ಮನೆ, ಅದು ಸರ್. ಸೊ ಏನಾಗುತ್ತೆ, ನಾವು ಯೂಸ್ ಮಾಡುವಂಥ ಮೆಟೀರಿಯಲ್ಸ್, ಫಾರ್ ಎಕ್ಸಾಂಪಲ್ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಸರ್, ಪುಣ್ಯ ಕ್ಷೇತ್ರ ಅಂತ ಹೇಳ್ತೀವಲ್ಲ, ಹೋದಾಗ ನಮ್ಗೊಂದು ಕೂಲ್ನೆಸ್, ಒಂದು ವಾರ್ಮ್ ಸಿಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ನ್ಯಾಚುರಲ್ ಮೆಟೀರಿಯಲ್ಸ್, ಕಲ್ಲಿಂದ ಗೋಡೆ ಕಟ್ಟಿರ್ತಾರೆ, ನ್ಯಾಚುರಲ್ ಫ್ಲೋರಿಂಗ್ ಹಾಕಿರ್ತಾರೆ. ಕೆಲವು ನಮ್ದು ಪುರಾತನ ದೇವಸ್ಥಾನಗಳಲ್ಲಿ ರೂಫು ಸಹ ನಮ್ದು ಚಪ್ಪಡಿ ಕಲ್ಲು ಹಾಕಿರ್ತಾರೆ, ಮಾಡಿರ್ತಾರೆ. ಸೊ ಆ ಥರ ನ್ಯಾಚುರಲ್ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ನಮ್ಮ ದಿನನಿತ್ಯ ಲೈಫ್ ಏನಿದೆಯಲ್ಲ ಅದು ಸುಗಮವಾಗಿ ಆಗುತ್ತೆ, ಅಂದ್ರೆ ಒಂದು ಸಸ್ಟೈನಬಲ್ ಲಿವಿಂಗ್ ಅಂತ ಹೇಳ್ತೀವಿ. ಸೊ ಆ ಥರ ಬಂದಾಗ ಇವಾಗ ಮಾಡರ್ನ್ ಟೆಕ್ನಾಲಜಿಗೆ ತಕ್ಕಂತೆ ಅದನ್ನ ಹೆಂಗ್ ಇಂಪ್ರೂವೈಸ್ ಮಾಡಿ ಮಾಡೋದೇ ಈಕೋ ಬಿಲ್ಡಿಂಗ್ಸ್. ನಥಿಂಗ್ ಬಟ್ ನಮ್ಮ ಹಿರಿಯರೆಲ್ಲ ಯೂಸ್ ಮಾಡಿದ ಮನೆನ ತಿರ್ಗಾ ಒಂದು ರೀಡಿಸೈನ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಇದು ನಮಗೆ ಸಸ್ಟೈನಬಿಲಿಟಿ ಕಡೆ ತಗೊಂಡು ಹೋಗುತ್ತೆ. ಓಕೆ, ಸರ್ವ ಹೋಮ್ಸ್ ಅಂತ ನಮಗೆ ಪರಿಚಯ ಇದು ಮಾಡಿದ್ದು ನನ್ನ ಫ್ರೆಂಡ್ ಮೂಲಕ, ಅಭಿಷೇಕ್ ಅಂತ. ಸೊ ಅವ್ರ ಥ್ರೂ ನಾವು ಅಪ್ರೋಚ್ ಇದು ಮಾಡಿದ್ದು, ಸೊ ಸರ್ವ ಹೋಮ್ಸ್ ಅಂತ. ಸೊ ಅದರಿಂದ ಕಂಪ್ಲೀಟ್ ಫ್ರಮ್ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ಪ್ರೋಸೆಸ್ ಆಗಲಿ, ಥ್ರೂ ಅಗ್ರಿಮೆಂಟ್ಸಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಸ್ಟೆಪ್ಸ್, ಒಂದೊಂದು ಸ್ಟೆಪ್ಸ್ ಬಂದ್ಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ಎಕ್ಸಿಕ್ಯೂಷನ್ ಆಗಲಿ, ಫೌಂಡೇಶನಿಂದ ಹಿಡಿದು ಯಾವುದೇ ಕೆಲಸ ಕಾರ್ಯಗಳಾಗಲಿ, ಸ್ಟೆಪ್ ಬೈ ಸ್ಟೆಪ್ ಪೇಮೆಂಟ್ಸ್ ವಿಷಯದಲ್ಲಾಗಲಿ, ಎಲ್ಲ ವಿಷಯಗಳು ಸ್ಮೂತಾಗಿ ಓರಿಯೆಂಟೆಡ್ ಆಗಿ ನಡ್ಕೊಟ್ಟು ಇದಾಗಿ ಬಂದಿರೋದು ಸರ್ವ ಹೋಮ್ಸ್. ತುಂಬ ಹೆಲ್ಪ್ಫುಲ್ ಆಗಿತ್ತು ನಮಗೆ. ಎಸ್ಪೆಷಲಿ ಕಾರ್ತಿಕ್ ಸರ್ ಆಗಲಿ,
ಲೋಕೇಶ್ ಸರ್ ಆಗಲಿ, ಲೋಕೇಶ್ ಸರ್ ಫಸ್ಟಿಂದನೂ ನಮಗೆ ಕನ್ಸ್ಟ್ರಕ್ಷನಿಂದ ಹಿಡಿದು ಎಲ್ಲ ವಿಷಯದಲ್ಲೂ ಅವರು ಪಿನ್ ಟು ಪಿನ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಗೆ ಬರುತ್ತೆ, ಹೆಂಗೆ ಬರುತ್ತೆ, ಯಾವ ಥರ ಸ್ಟ್ರೆಂತ್ ಆಗಲಿ, ಯಾವುದೇ ಇದು ನಮಗೆ ಇದು ಲೈಕ್ ಆಗಿಲ್ಲ, ಇದು ಬೇರೆ ಥರ ಇದು ಮಾಡಬೇಕು, ನಮಗೆ ಈ ಥರ ಇತ್ತು ನಮ್ಮ ಪ್ಲ್ಯಾನ್ ಅಂತ ಹೇಳಿ ಎಲ್ಲ ಎಕ್ಸಿಕ್ಯೂಷನ್ಸ್ ಎಲ್ಲನೂ ನಮಗೆ ಅವರೇ ತುಂಬ ಇದರಿಂದ ಹೆಲ್ಪ್ ಮಾಡಿದ್ರು. ಸೊ ಯಾವುದೇ ಎಲ್ಲ ಥರ ಹೇಳಬೇಕು ಅಂದ್ರೆ ನಮ್ಮ ಫ್ಯಾಮ್ಲಿ ಥ್ರೂ ನಮ್ಮ ಒಪಿನಿಯನ್ಸ್ ಆಗಲಿ ಎಲ್ಲನೂ ಕ್ಲೀನಾಗಿ ಎಲ್ಲ ಅಪ್ರೋಚ್ಫುಲ್ಲವಾಗಿ ತಗೊಂಡು ನಮಗೆ ಹೆಲ್ಪ್ ಇದು ಮಾಡಿಕೊಟ್ಟಿದ್ದಾರೆ. ಸೊ ಅದೇ ಹೇಳಬೇಕು ಅಂದರೆ ಡ್ರೀಮ್ ನಮ್ಮ ಮನೆ ಅಂತ ಹೆಂಗೆ ಬರಬೇಕು ಅಂದ್ಕೊಂಡಿದ್ದೀವೋ ಸೊ ಹಂಗೆ ಬಂದಿದೆ. ದಟ್ ಈಸ್ ಅ ರಿಸಲ್ಟ್. ಹೆಂಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವೋ ಅದೇ ಥರ ಬಂದಿದೆ, ಅದಕ್ಕಿಂತ ಜಾಸ್ತಿನೇ ಹೇಳ್ಬೋದು. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದರಿಂದ ಜಾಸ್ತಿನೇ ಬಂದಿದೆ. ಈಗ ಎಲ್ಲರಿಗೂ ಒಂದು ತಲೆಯಲ್ಲಿರೋದೇನು ಗೊತ್ತಾ ಸರ್, ಈಕೋ ಬಿಲ್ಡಿಂಗ್ ಅಂತ ಹೇಳಿದ್ರೆ ದೊಡ್ಡದಾಗಿ ಕಟ್ಟಬೇಕು, ಅಥವಾ ನಮ್ಮ ಸಿಟಿಲಿ ಇದನ್ನು ಮಾಡೋದಕ್ಕಾಗಲ್ಲ, ನಾವೆಲ್ಲ ಬೆಂಗಳೂರಲ್ಲಿರೋದು, ನಮಗಿದು ಸಾಧ್ಯ ಇಲ್ಲ, ಹಳ್ಳಿಯವ್ರಿಗೆ ಮಾತ್ರ ಇದು ಸಾಧ್ಯ ಅಂತೆಲ್ಲ ಅನ್ಕೊಂತಾರೆ. ಈಗ ನಾನು ನಿಮ್ಮ ಹತ್ರ ಕೇಳೋದು, ಈಕೋ ಬಿಲ್ಡಿಂಗನ್ನು ಬೆಂಗಳೂರಲ್ಲೂ ಕಟ್ಬೋದಾ ಸರ್? ಖಂಡಿತ. ನಾವು ಬೆಂಗಳೂರಲ್ಲಿ ಒಂದು ಪ್ರಾಜೆಕ್ಟ್ ಮುಗಿಸಿದೀವಿ, 2 ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಇದೆ, ಇನ್ನೊಂದು 3-4 ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದಿದೆ ಸರ್. ಎಕೋ ಬಿಲ್ಡಿಂಗ್ ಅಂದ್ರೆ ಹೌದು ಖಂಡಿತ ಸ್ಪೇಷಿಯಸ್ ಆಗಿದ್ರೆ ಜಾಗ ತುಂಬಾ ಇದೆ, ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ನಾವು ಮಾಡೋ ಮೆಟೀರಿಯಲ್ಸ್ ಅಲ್ಲೇ ಇವಾಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ಸರ್, ಒಂದು ಕ್ಲೈಂಟ್ ಎಕ್ಸ್ಪೀರಿಯನ್ಸ್ ಇದು. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಒಂದು 8 ತಿಂಗಳಾಯ್ತು ಮನೆ. ಅವರಿಗೆ ಹಿಮ್ಮಡಿ ನೋವು ಬರ್ತಿತ್ತು, ಅಂದ್ರೆ ಕಾಲದ ಹಿಮ್ಮಡಿ ಇದೆಯಲ್ಲ, ಇದು ಪೇನ್ ತುಂಬಾ ಇತ್ತಂತೆ. ಸೊ ನಾವು ನ್ಯಾಚುರಲ್ ಕೋಟಾ ಸ್ಟೋನ್ಸ್ ಯೂಸ್ ಮಾಡಿದ್ವಿ. ವೆಟ್ರಿಫೈಡ್ಗೂ ಕೋಟಾ ಸ್ಟೋನ್ಸ್ಗೂ ಅವ್ರು ನಾನು ರೀಸೆಂಟ್ ಆಗಿ ಮೀಟ್ ಮಾಡಿದಾಗ ಹೇಳಿದ್ರು, ಕಾರ್ತಿಕ್ ಕೋಟಾ ಸ್ಟೋನ್ ತುಂಬಾ ಚೆನ್ನಾಗಿದೆ, ನಂಗೆ ಹಿಮ್ಮಡಿ ನೋವೇ ಹೋಯ್ತು ಅಂತ. ಅವ್ರ ಡಾಕ್ಟರ್ ಹತ್ರ ಎಲ್ಲ ಕೇಳಿದಾಗ ಅವ್ರು ಹೇಳೋರಂತೆ, ಇಲ್ಲ ನ್ಯಾಚುರಲ್ ಯೂಸ್ ಮಾಡಿದಾಗ ನಿಮ್ಗೆ ಅದೆಲ್ಲ ಬರಲ್ಲ ಅಂತ. ಸೊ ಈ ತರ ನಾವು ಕಟ್ಟೋ ಮನೇಲೆ ವಿಂಡೋ ಸ್ವಲ್ಪ ಹೈಟ್ ಕೊಡೋದು, ಕೋರ್ಟ್ಯಾರ್ಡ್ ಕೊಡೋದು. ಇವಾಗ ನಾವು ತೊಟ್ಟಿ ಮನೆ ಅಂದ್ರೆ ಕೋರ್ಟ್ಯಾರ್ಡ್ ಅಂತ ಹೇಳ್ತೀವಿ, ಅದೆಲ್ಲ ಇಂಟ್ರೊಡ್ಯೂಸ್ ಮಾಡೋದು, ಗಾಳಿ ಬೆಳಕು ಯಥೇಚ್ಛವಾಗಿ ತರೋದು, ಸೋಲಾರ್ ಯೂಸ್ ಮಾಡೋದು, ಎಕ್ಸ್ಪೋಸ್ಡ್ ಬ್ರಿಕ್ಸ್ ಯೂಸ್ ಮಾಡೋದು, ಇದನ್ನೆಲ್ಲ ಇನ್ಫ್ಯೂಸ್ ಮಾಡೋದು ಚೆನ್ನಾಗಿ. ಬಹುಶಃ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತಾ ಅಂತ. ತುಂಬಾ. ಈಗ ನೀವು ಹೇಳಿದ್ದು ನನಗೆ ಈ ಟೈಲ್ಸ್ ವಿಚಾರದಲ್ಲಿ ನಾನು ದೊಡ್ಡ ಮನುಷ್ಯನನ್ನ ಇಂಟರ್ವ್ಯೂ ಮಾಡಿದಾಗ ಅವರು ಕೂಡ ಹೇಳಿದ್ರು ಇದನ್ನ. ಸೊ ನಾರ್ಮಲ್ ಟೈಲ್ಸ್ನ ಯೂಸ್ ಮಾಡಿದ್ರೆ ಹಿಂಬಡಿ ನೋವು ಬರುತ್ತೆ, ಅದೇ ನಾವು ನಮಗೆ ಬೇಕಾಗಿರೋ ನ್ಯಾಚುರಲ್ ಆಗಿರೋ ಸ್ಟೋನ್ಗಳನ್ನು ಇಟ್ಕೊಂಡು ಮಾಡಿದಾಗ ನೋವು ಬರೋದಿಲ್ಲ ಅಂತ ಹೇಳಿದ್ರು. ಇದು ನೀವು ಹೇಳಿರೋ ಮಾತಿಗೂ ಅದಕ್ಕೂ ನಂಗೆ ಸಿಂಕ್ ಆಗ್ತಾ ಇದೆ. ಸೊ ನೋಡಿ, ನಮಗೆ ನೇಚರ್ ಎಷ್ಟು ಚೆನ್ನಾಗಿ ಕೆಲವೊಂದನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಬಹುಶಃ ನಾವು ಅದನ್ನ ಎಲ್ಲರೂ ಹೇಳೋದು ಪ್ರಕೃತಿ ಜೊತೆಗೆ ಇರಬೇಕು ಅಂತ. ಸೊ ಎಲ್ಲೋ ಒಂದ್ ಕಡೆ ಬೆಂಗಳೂರಲ್ಲಿ ಅದನ್ನ ಮರ್ತಿದೀವಿ ನಾವು. ಬೆಂಗಳೂರಲ್ಲೂ ಕೂಡ ಈ ತರ ಈಕೋ ಬಿಲ್ಡಿಂಗ್ಗಳು ಬಂದಾಗ ನಿಜವಾಗಿಯೂ ಚೆನ್ನಾಗಿ ಆಗ್ಬಹುದು ಅಂತ ನನಗೆ ಅನ್ಸುತ್ತೆ. ತುಂಬಾ ಇಂಪ್ರೂವ್ ಆಗ್ಬಹುದು ಅನ್ಸುತ್ತೆ. ಖಂಡಿತ ಸರ್. ನಾನು ಈ ಫೀಲ್ಡ್ ಅಲ್ಲಿ ಫಸ್ಟ್ ಶುರು ಮಾಡಿದ್ನ ಕೆಲಸಕ್ಕೆ ಹೋಗಿ 2008 ಅಲ್ಲಿ. ಅವಾಗ ಆವರೇಜ್ ಏಜ್ ಜನಗಳು ಅಂದ್ರೆ ಕ್ಲೈಂಟ್ ಆವರೇಜ್ ಏಜ್ ಬಂದು 45-40 ಈ ತರ ಇರೋದು. ಇವಾಗ ಆವರೇಜ್ ಏಜ್ ಬಂದು 32-34 ಈ ತರ. ಸೊ ಎಲ್ಲರೂ ಟುವರ್ಡ್ಸ್ ಸಸ್ಟೈನಬಿಲಿಟಿ. ಇವಾಗ ನಿಧಾನಕ್ಕೆ ಇನ್ನೊಂದು 5 ವರ್ಷ ಬಿಟ್ರೆ ತುಂಬಾ ಕಾಮನ್ ಆಗೋಗುತ್ತೆ, ಬ್ಯಾಕ್ ಟು ನಮ್ಮ ಒರಿಜಿನಾಲಿಟಿಗೆ ಬರ್ತಾ ಇದೀವಿ ಸರ್. ಈಗ ಎಲ್ರಿಗೂ ಮನೆ ಅಂದ್ರೆ ತುಂಬಾ ಸ್ಟೈಲಿಶ್ ಆಗಬೇಕು. ನೀವೀಗ ಈಕೋ ಬಿಲ್ಡಿಂಗ್ ಅಂತ ಹೇಳಿದಾಗ ಏನಾದ್ರು ಸ್ಟೈಲಿಶ್ ಏನಾದ್ರು ಕಮ್ಮಿ ಆಗುತ್ತಾ, ಅಥವಾ ಸ್ಟೈಲ್ ಆಗೇ ಕಟ್ಬೋದಾ ಮನೆನ, ಹೇಗೆ? ಖಂಡಿತ ಸರ್. ಎಸ್ಪೆಷಲಿ ನೀವು ಈ ಪಾಯಿಂಟ್ ಹೇಳಿದ್ರಲ್ಲ, ಎಲ್ಲರ ತಲೆಯಲ್ಲೂ ಎಕೋ ಬಿಲ್ಡಿಂಗ್ ಅಂದ್ರೆ ಲೋಡ್ ಬೇರಿಂಗ್ ವಾಲ್ಸೆ, ಅಂದ್ರೆ ಕಾಲಮ್ ಹಾಕಲ್ಲ, ಬೀಮ್ ಹಾಕಲ್ಲ, ಹಂಗೆ ಕಟ್ಟಬೇಕು. ಇಲ್ಲ, ಮಾಡ್ಬೋದು. ಕಾಲಮ್ ಬೀಮ್ಸ್ ಯೂಸ್ ಮಾಡ್ಕೋಣ. ಅಂದ್ರೆ ಇವಾಗ ಕಟ್ತಾ ಇದೀವಿ, ನಾವು ಇನ್ನೊಂದು 10 ವರ್ಷ ಬಿಟ್ಟು ನಮ್ಮ ಮಕ್ಕಳು ಇನ್ನೊಂದು ಫ್ಲೋರ್ ಮಾಡ್ತಾರೆ ಅಂದಾಗ ಇವಾಗ ಕಾಲಮ್ ಹಾಕ್ಬೋದು. ನಾವು ಕಾಲಮ್ ಹಾಕಿ ಅದನ್ನ ಹೇಳಿದ್ನಲ್ಲ, ಈ ಥರ ಎಲ್ಲ ಯೂಸ್ ಮಾಡಿದಾಗ ಯಥೇಚ್ಛವಾಗಿ ಗಾಳಿ ಬೆಳಕು ಬರಂಗ್ ಮಾಡಿ, ಕೋಟಾ ಸ್ಟೋನ್ಸ್ ಯೂಸ್ ಮಾಡಿ, ಮೆಟೀರಿಯಲ್ಸ್ ಯೂಸ್ ಮಾಡಿದಾಗ ಮಾಡ್ಬೋದು. ಈಗ ಈಕೋ ಬಿಲ್ಡಿಂಗ್ ಬಗ್ಗೆ ನಾನೊಂದು ಪರ್ಸನಲ್ ಆಗಿ ಕೇಳೋದು ನಿಮ್ಮ ಹತ್ರ. ಈಗ ನಾವು ಊರ್ ಕಡೆ ಆದ್ರೆ ಕೆಂಪು ಕಲ್ಲನ್ನ ತರ್ತೀವಿ, ಅಥವಾ ನಮ್ಮಲ್ಲಿ ಈಗ ನದಿ ಮರಳು ಸಿಗುತ್ತೆ ಅದನ್ನ ತರ್ತೀವಿ. ನಮಗೆ ಬೇಕಾದಂಗೆ ತೊಟ್ಟಿ ಮನೆಯನ್ನು ಕಟ್ತೀವಿ, ಬೆಳಕಿನ ಮನೆ ಕಟ್ತೀವಿ, ಎಲ್ಲ ಸಪ್ರೇಟ್ ಒಂದೊಂದು ಮನೆ ಗೂಡುಗಳನ್ನು ಮಾಡ್ಕೊತೀವಿ, ಮೇಲ್ಗಡೆ ಹಂಚಾಕ್ತೀವಿ. ಅದು ಓಕೆ ಈಕೋ ಬಿಲ್ಡಿಂಗ್ ಅಂತ. ಬೆಂಗಳೂರಲ್ಲಿ ಹಂಗೆ ಮಾಡ್ತೀರಾ ಅಥವಾ ಯಾವ ರೀತಿ ಮಾಡ್ತೀರಿ ನೀವು? ಅದೇ ತರ ಮರಳುಗಳನ್ನು ಯೂಸ್ ಮಾಡ್ತೀರಾ, ಹೇಗೆ? ಸರ್, ಮರಳು ಇವಾಗ ಸಿಗ್ತಿಲ್ಲ. ಅದರ ರಿಪ್ಲೇಸ್ಮೆಂಟ್ ಏನ್ ಮಾಡ್ತಾ ಇದೀವಿ, ಸ್ಯಾಂಡ್ ಸಿಗ್ತಿಲ್ಲ. ಸೊ ಬ್ರಿಕ್ಸ್ ಬಂದಾಗ ಸ್ಟೆಬಿಲೈಸ್ ಬ್ಲಾಕ್ ಬರುತ್ತೆ. ಅಂದ್ರೆ ನಮ್ದು ಲೈಮ್ ಪರ್ಸೆಂಟೇಜ್ ಕಡಿಮೆ, ಅಥವಾ ಸಿಮೆಂಟ್ ಬ್ಲಾಕ್ ಯೂಸ್ ಮಾಡಕ್ಕಿನ್ನ ನಾವು ಮಣ್ಣಲ್ಲಿ ಮಾಡಿರೋಂಥ ಸ್ಟೆಬಿಲೈಸ್ಡ್ ಬ್ರಿಕ್ಸ್ ಯೂಸ್ ಮಾಡ್ತೀವಿ. ತಂಪಿರುತ್ತೆ. ಇಂಟರ್ಲಾಕು ಒಂದ್ ಸ್ವಲ್ಪ ಯೂಸ್ ಮಾಡೋದು, ಎಕ್ಸ್ಟೀರಿಯರ್ ಯೂಸ್ ಮಾಡೋದು ಕಡಿಮೆ ಮಾಡಿದೀವಿ. ಸೊ ಇಂಟರ್ಲಾಕ್ಸ್ ಯೂಸ್ ಮಾಡಬಹುದು. ಆದ್ರೆ ಸಿಮೆಂಟ್ ಬಳಕೆ ಆದಷ್ಟು ಕಡಿಮೆ ಇರುತ್ತೆ. ಮತ್ತೆ ಸೀಲಿಂಗ್ ಬಂದಾಗ ಇವಾಗ ಒಂದ್ ಫ್ಲೋರ್ ಕಟ್ಟಾಗ ನೀವು ಹೇಳಿದಾಗ ಹೆಂಚ್ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಫಿಲ್ಲರ್ ಸ್ಲ್ಯಾಬ್ಸ್ ಅಂತ ಮಾಡ್ತೀವಿ. ಇವಾಗ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ ಅಂದಾಗ ವೈಟ್ ಸೀಲಿಂಗ್ ಬಿಡದೆ ಅದಕ್ಕೆ ನಾವು ಬ್ಲಿಕ್ಸ್ ಇಡುವಂಥದ್ದು, ಪಾರ್ಟ್ಸ್ ಇಡುವಂಥದ್ದು. ಸೊ ಅದರೆಲ್ಲ ಮಾಡಿದಾಗ ಟೆಂಪರೇಚರು ಕಡಿಮೆ ಆಗುತ್ತೆ, ನಮ್ಗೆ ಆ ಲುಕ್ ಫೀಲ್ ತರುತ್ತೆ.
ಓಕೆ ಓಕೆ ಸರಿ, ಮನೆಯನ್ನು ಕಟ್ಟಿದಾಗ ನಮಗೆ ತುಂಬ ವಿಚಾರಗಳು ಬರುತ್ತೆ. ನೀವು ಆಗಲೇ ಹೇಳಿದ್ರಿ ಮೆಟೀರಿಯಲ್ ಸೆಲೆಕ್ಷನ್ನಲ್ಲಿ 10 ರೂಪಾಯಿ ಹೋದ್ರೂ 3 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಈ ಕೆಲವೊಂದಿಗೆ ಇಂಟೀರಿಯರ್ ಇರ್ಬೋದು ಅಥವಾ ಬೇರೆ ಬೇರೆ ಏನೇನೋ ಇರ್ಬೋದು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಾದರೆ ಅದಕ್ಕೊಂದು ಬೆಸ್ಟ್ ಸಜೆಷನ್ ಏನಾದರೂ ಒಂದು ಗಣನೆ ಮಾಡೋದು ಅಥವಾ ತುಲನೆ ಮಾಡೋದಾದರೆ ಏನು ಅಂತ ಹೇಳ್ತೀರಾ ಸರ್? ಸರ್, ಫಸ್ಟು ಅವ್ರದ್ದು ರಿಕ್ವೈರ್ಮೆಂಟ್ಸ್ ನೋಡಬೇಕು ಸರ್. ಇವಾಗ ಎಷ್ಟೋ ಮನೆಗಳಲ್ಲಿ ವಾರ್ಡ್ರೋಬ್ಸ್ ತುಂಬಾ ಮಾಡ್ಕೊಂಡಿರ್ತಾರೆ, ಯೂಸೇ ಮಾಡಿರಲ್ಲ, ಖಾಲಿ ಖಾಲಿ ಇರುತ್ತೆ. ಬಾತ್ ಟಬ್ಸ್ ಹೋಗ್ತೀವಿ, ಬಾತ್ ಟಬ್ಸ್ ಕೊಟ್ಟಿರ್ತೀವಿ, ಅದನ್ನ 1 ತಿಂಗಳು 2 ತಿಂಗಳು ಯೂಸ್ ಮಾಡ್ತಾರೆ, ಹಂಗೆ ಇರುತ್ತೆ. ಹೋಮ್ ಥಿಯೇಟರ್ಗಳು 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ಹೋಮ್ ಥಿಯೇಟರ್ಸ್ ವರ್ಷಕ್ಕೆ 1 ಫಿಲಮ್ ನೋಡಿರಲ್ಲ. ಸೊ ಅವ್ರ ರಿಕ್ವೈರ್ಮೆಂಟ್ ಏನಿದೆ, ಬಜೆಟ್ ಇದೆ. ನನ್ ಕೇಳೋದಾದ್ರೆ ಸಿಂಪಲ್ ಆಗಂದ್ರೆ ಇವಾಗ ಒಂದು 50 ಲಕ್ಷ ಮನೆ ಕಟ್ತಾ ಇದೀವಿ ಅಂದ್ರೆ ಅದರದ್ದು ಒಂದು 20% ಇಂಟೀರಿಯರ್ಗೆ. ಸೊ ಈ ತರ ಬಜೆಟ್ ಇಟ್ಕೊಂಡು ಅದ್ರ ಪ್ರಕಾರ ಡಿಸೈನ್ ಮಾಡ್ತಾ ಬರ್ಬೇಕು ನಾವು. ಸೊ ಇವಾಗ ಏಕ್ದಮ್ ಆಗಿ ನಾವು ಕ್ಲೈಂಟ್ಸ್ ಎಷ್ಟೋ ಜನ ಬೇಜಾರು ಮಾಡ್ಕೊಂಡಿದ್ದು ಉಂಟು, ನಿಮ್ ಬಜೆಟ್ ಏನಿದೆ ಅಂತ ಕೇಳ್ತೀವಿ ನಾವು. ಅವ್ರು ಹೇಳಿದ್ರೆ ಅದಕ್ಕೆ ತಕ್ಕಂತೆ ಮೆಟೀರಿಯಲ್ಸ್ ತುಂಬಾ ಆಪ್ಷನ್ಸ್ ಇದೆ. ನಾವು ಯಾವುದು ಸರ್ 1 ಫ್ಲೋರ್ ಮನೆ ಆದ್ರೂ ಮನೆನೇ ಅವ್ರ ಡ್ರೀಮ್ಸ್ ಏನೆ, 10 ಫ್ಲೋರ್ ಆದ್ರೂ ಅದು ಮನೆ ಡ್ರೀಮ್ಸ್ ಏನೆ. ಅದಕ್ಕೆ ತಕ್ಕಂತೆ ಆಪ್ಷನ್ಸ್ ನಾವು ಹುಡುಕ್ತಾ ಹೋಗ್ಬೋದು. ಅದೇ ಡ್ರೀಮ್ ನಾವು ಈ ಬಜೆಟ್ ಅಲ್ಲಿ ಹೆಂಗ್ ನಾವು ಫಿಟ್ ಮಾಡ್ಬೋದು ಅಂತ ನೋಡ್ಬೋದು. ಈಗ ತುಂಬಾ ಕನ್ಸ್ಟ್ರಕ್ಷನ್ ಕಂಪನಿಗಳಿದಾವೆ ಸರ್ ಬೆಂಗಳೂರಲ್ಲಿ. ಅಂದ್ರೆ ಅದು ಏನೋ ಅಂತಾರಲ್ಲ, ಬೀದಿಗೊಂದು ಆಗ್ಬಿಟ್ಟಿದೆ, ತುಂಬಾ ಜನ ಆಗ್ಬಿಟ್ಟಿದ್ದಾರೆ ಅನ್ನೋದು ಕೂಡ ಇದೆ. ಸೊ ನನಗೆ ಒಂದು ಕ್ವಶನ್ ಸರ್, ಹೆಂಗೆ ನಾವು ಒಬ್ಬ ಒಳ್ಳೆಯ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದು? ಅದರಲ್ಲಿ ಟಿಪಿಕಲ್ ಆಗಿ ಏನಾದರೂ ಒಂದು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಏನು ಅಂತ ನೀವು ಹೇಳ್ತೀರಾ? ಹೌದು ಸರ್, ನೀವು ಹೇಳಿದಂಗೆ ತುಂಬಾ ಕನ್ಸ್ಟ್ರಕ್ಷನ್ ಕಂಪನೀಸ್ ಇದೆ. ಒಂದು 10 ವರ್ಷಕ್ಕೆ ಹಿಂದೆ ಹೋದ್ರೆ ಟ್ರಾನ್ಸ್ಪರೆನ್ಸಿ ಅನ್ನೋದು ನಮ್ಮ ಫೀಲ್ಡಲ್ಲಿ ಸ್ವಲ್ಪ ಕಡಿಮೆ ಇತ್ತು ಸರ್. ಅಂದರೆ ಕಾಸ್ಟು ಅದು ಇದು ಟ್ರಾನ್ಸ್ಪರೆನ್ಸಿ ಇರಲಿಲ್ಲ. ಬಟ್ ನಮಗೆ ಒಂದು ಖುಷಿ ಆಗೋದೆ ಅಂದರೆ, ನಾ ಇದೇ ಫೀಲ್ಡಲ್ಲಿ ಇದ್ದು ಒಂದು ಪ್ರೊಫೆಷ್ನಲ್ ಹೇಳಬೇಕು ಅಂದರೆ ನಮ್ಮ ಫೀಲ್ಡ್ ತುಂಬಾನೇ ಸುಧಾರಣೆ ಕಂಡಿದೆ. ಸೋಷಿಯಲ್ ಮೀಡಿಯಾ ಬಂದಿದೆ, ಎಲ್ಲರಿಗೂ ದೇ ಹ್ಯಾವ್ ದ ಡಿಜಿಟಲ್ ಡಾಕ್ಯುಮೆಂಟ್ಸ್. ಮತ್ತೆ ಕ್ಲೈಂಟ್ಸ್ಗೂ ಸಹ ನಮ್ಗಿನ್ನ ಜಾಸ್ತಿ ಮೆಟೀರಿಯಲ್ಸ್ ಹುಡ್ಕೊಂಡ್ ಬಂದಿರ್ತಾರೆ, ಈ ಮೆಟೀರಿಯಲ್ ಯೂಸ್ ಮಾಡ್ಬೋದಾ ಅದು ಅಂತ. ಹಂಗಿರೋದ್ರಿಂದ ಟ್ರಾನ್ಸ್ಪರೆನ್ಸಿ ಚೆನ್ನಾಗಿದೆ ಸರ್ ನಮ್ಮ ಫೀಲ್ಡಲ್ಲಿ ಇವಾಗ. ಅಂದರೆ ನಾ ಹೇಳೋದು ಬಹುಶಃ ಒಂದು 50% ಇಂಪ್ರೂವ್ ಆಗಿದೆ. ಮತ್ತೆ ಎಲ್ಲರೂ ಯಾವುದೇ ಕನ್ಸ್ಟ್ರಕ್ಷನ್ ಕಂಪನಿ ತಗೊಳ್ಳಿ, ದೇ ಆರ್ ರೆಡಿ ಟು ಟ್ರಾನ್ಸ್ಪರೆಂಟ್ ಕ್ಲೈಂಟಿಗೆ ಎಕ್ಸ್ಪ್ಲೈನ್ ಮಾಡೋದು. ಇವಾಗ ನೋಡಿದ್ರೆ ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇದೆ. ಒಂದು ವುಡ್ ವಿಂಡೋಗೂ UPVC ವಿಂಡೋಗೂ ಏನು ಕಾಸ್ಟ್ ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ಹಾಕಿರ್ತೀವಿ. ಸೊ ಎಜುಕೇಶನ್ ಅಂದರೆ ಕ್ಲೈಂಟಿಗೆ ದ ಈಸಿ ಟು ಆಕ್ಸೆಸ್ ಇವಾಗ ಒಂದು. ಮತ್ತೆ ಮೇಯ್ನ್ ಆಗಿ ಏನೆಲ್ಲ ಕೊಡ್ತಾರೆ, ಇವಾಗ ಒಂದು ಚದ್ರ ಲೆಕ್ಕ ಅಂತ ತಗೊಂಡ್ರೆ ಆ ಚದ್ರದಲ್ಲಿ ಏನೆಲ್ಲ ಬರುತ್ತೆ ಅನ್ನೋದು ಫಸ್ಟೇ ಡೀಟೇಲ್ ಆಗಿ ನೋಡಬೇಕು ಸರ್. ಅದು ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ಬೇಸಿಕ್ ಪ್ರೈಸ್ ಇದೆಯಾ, ಮತ್ತೆ ಅವ್ರದ್ದು ಒಂದು ಆನ್ಗೋಯಿಂಗ್ ಪ್ರಾಜೆಕ್ಟ್ ನೋಡಿ, ಕ್ಲೈಂಟ್ ರಿವ್ಯೂಸ್ ಅವ್ರದ್ದು ಇದೆಯಾ ನೋಡಿ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಏನೇ ಆನ್ಲೈನ್ ಆಗಿರ್ಬೋದು, ಏನೇ ಮೀಟಿಂಗ್ಸ್ ಬಂದಿರ್ಬೋದು, ತುಂಬಾ ಜನ ಆಫೀಸಿಗೆ ಬರೋಕ್ಕಾಗಲ್ಲ, ಆನ್ಲೈನ್ ಮೀಟಿಂಗ್ ತಗೊಂಡಿರ್ತೀವಿ. ಬಟ್ ಒಂದು ಪರ್ಸನಲ್ ಅವ್ರ ಆಫೀಸ್ಗೆ ಹೋಗಬೇಕು, ಆಫೀಸ್ಗೆ ಹೋಗಿ ಕೆಲವೊಂದು ಇವಾಗ ನಮ್ಮ ಆಫೀಸಲ್ಲಿ ಬಂದರೆ ನಾವು ಸ್ಯಾಂಪಲ್ಸ್ ಇಟ್ಟಿದ್ದೀವಿ. ಅಂದರೆ WPC ವುಡ್ ಹೆಂಗಿರುತ್ತೆ, UPVC ಹೆಂಗಿರುತ್ತೆ, ಅದನ್ನು ಟಚ್ ಮಾಡಿ ಫೀಲ್ ಮಾಡಿದಾಗ ಅವ್ರಿಗೆ ಇದು ಬೇಕು ಬೇಡವೋ ಅನ್ನೋದು ಗೊತ್ತಾಗುತ್ತೆ. ಸೊ ನಾನು ಅದನ್ನು ಹೇಳಿದ್ದು 1 ತಿಂಗಳು 2 ತಿಂಗಳು ಆ ಎಕ್ಸರ್ಸೈಸ್ ಮಾಡಲೇಬೇಕು ಸರ್ ಕ್ಲೈಂಟ್ಸ್. ಈಗ ನಮ್ಗೆ ಕೆಲವೊಂದು ನೀಡ್ಸ್ ಇರುತ್ತೆ ಸರ್, ಆದರೆ ಬಜೆಟ್ ಕಡಿಮೆ ಇರುತ್ತೆ. ನಾನು ನಿಮ್ಮ ಹತ್ರ ಕೇಳೋದು, ಈ ಬಜೆಟ್ ಕಡಿಮೆ ಇದ್ದಾಗ ನಾವು ಹೆಂಗೆ ಹ್ಯಾಂಡಲ್ ಮಾಡೋದು ಸರ್? ಇದಕ್ಕೊಂದು ಟಿಪ್ಸೋ ಅಥವಾ ಒಂದು ಟ್ರಿಕ್ಸೋ ಏನಾದರೂ ಇದ್ರೆ ನಮ್ಮ ವೀಕ್ಷಕರಿಗೆ ಕೊಡಿ, ಅದು ತುಂಬ ಹೆಲ್ಪ್ಫುಲ್ ಆಗ್ಬೋದು. ಖಂಡಿತ ಸರ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು ವಾರ್ಡ್ರೋಬ್ ಅಂತ ತಗೋಣ. ವಾರ್ಡ್ರೋಬ್ ನನಗೆ 10 ಅಡಿ ಲೆಂತ್ ವಾರ್ಡ್ರೋಬ್ ಬೇಕೇ ಬೇಕು. ಬಟ್ ನನ್ನ ಹತ್ರ ಬಜೆಟ್ ಇಲ್ಲ. ಏನು ಮಾಡ್ಬೋದು? ಪಾಲಿಶ್ ಮಾಡದೆ, ವಿನಿಯರ್ ಹಾಕಿ ಪಾಲಿಶ್ ಮಾಡದೆ ಲ್ಯಾಮಿನೇಟ್ ಫಿನಿಶಿಂಗ್ ಬರ್ಬೋದು. ಇಲ್ಲ ಲ್ಯಾಮಿನೇಟ್ ಫಿನಿಶ್ ಇಲ್ಲ ಅಂದರೆ ಇನ್ನೂ ಬೇರೆ ಆಪ್ಷನ್ಸ್ ಇದೆ. ಸೊ ಈ ತರ ಮೆಟೀರಿಯಲ್ನ ಡಿಫ್ರೆಂಟ್ ಆಪ್ಷನ್ಸ್ ಹುಡುಕ್ತಾ ಹೋದ್ರೆ ಡ್ರೀಮ್ನ ಕಾಂಪ್ರಮೈಸ್ ಆಗದೆ ಅವ್ರ ಕನ್ಸನ್ನ ನೆರವೇರಿಸಬಹುದು. ಇದು ಒಂದು ಪಾಯಿಂಟ್. ಇನ್ನೊಂದು, ಕೆಲವೊಂದ್ಸಲಿ ಇವಾಗ ನನಗೆ ಫಾರ್ ಎಕ್ಸಾಂಪಲ್ ಬಜೆಟ್ 5 ಲಕ್ಷ ಇದೆ, ಬೆಂಚ್ ಕಾರ್ ಬೇಕು, ಇಲ್ಲ ನನಗೆ ಕಾರ್ ಬೇಕು, ಆ ಥರ ಕನ್ಸ್ಟ್ರೈನ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಅದಕ್ಕೆ ಒಂದು ಎಕ್ಸ್ಪರ್ಟ್ ಆಲ್ವೇಸ್ ಒಂದು ಟೆಕ್ನಿಕಲ್ ಟೀಮ್ ಹತ್ರ ಹೋಗಿ ಇದು ನನ್ನ ಬಜೆಟ್, ಇದು ನಂದು ಅಂದರೆ ಗೈಡ್ ಮಾಡ್ತೀವಿ ಈಸಿಯಾಗಿ. ಇದು ಫಿಟ್ ಆಗುತ್ತೆ, ಇದು ನೋಡಿ ಬೇಕಾ ರಿಕ್ವೈರ್ಮೆಂಟ್, ಈ ರಿಕ್ವೈರ್ಮೆಂಟಿಗೆ ಇಷ್ಟು ಬರುತ್ತೆ. ನಾ ಹೇಳ್ದಂಗೆ ಕ್ಲಾಡಿಂಗ್ ಜಾಸ್ತಿ ಹೋಗದೆ ಎಕ್ಸ್ಟೀರಿಯರ್ಗೆ ಬಳಸೋ ಕಾಸನ್ನ ಇಂಟೀರಿಯರ್ಗೆ ಬಳಸ್ಬೋದು. ಸೊ ಈ ಥರ ಮಾಡೋದ್ರಿಂದ ಆರಾಮಾಗಿ ಮಾಡ್ಬೋದು ಸರ್. ಈಗೆಲ್ಲ ಹೇಳ್ತಾರೆ ಸರ್, ಒಂದು ಕ್ಲೈಂಟ್ ಜೊತೆ ಇಮೋಷ್ನಲ್ ಜರ್ನಿ ಇರಬೇಕು ನಮಗೆ, ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗಿರಬೇಕು ಅಂತೆಲ್ಲ ಸುಮಾರು ಜನ ಹೇಳ್ತಾರೆ. ಈಗ ನಿಮ್ಮ ಓವರ್ ಆಲ್ ಜರ್ನಿ ನಾನು ಕೇಳೋದು, ಇಷ್ಟೆಲ್ಲ ಮನೆಗಳನ್ನು ಕಟ್ಟಿದ್ದೀರಾ, ಈಗ
ನೀವು ಕಟ್ಟೋದಕ್ಕೂ ಕೂಡ ಸುಮಾರು ಮನೆಗಳು ಇದ್ದಾವೆ ಈಗ ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ದೀರಾ. ಸೊ ನಿಮ್ಮ ಬಾಂಡೇಜ್ ಹೆಂಗಿರುತ್ತೆ ಸರ್? ಅವ್ರ ಜೊತೆ ನೀವೊಂದು ಇಮೋಷನಲ್ ಜರ್ನಿ ಮಾಡ್ತೀರಾ ಹೇಗೆ ಅಂತ? ಸರ್ ಖಂಡಿತ. ಅಂದರೆ ಮನೆ ಕಟ್ಟೋದು ಒಂದು ವರ್ಷದ ಜರ್ನಿ ಅನ್ಕೊಳ್ಳಿ ಸರ್. ಅದಕ್ಕೆ ಮುಂಚೆ ಒಂದು 2 ತಿಂಗಳು ಇರ್ತೀವಿ, ಮಾಡ್ತೀವಿ. ನಾವು ಫಸ್ಟ್ ಮನೆ ಮಾಡೋದವಲ್ಲ, ಇವಾಗ ನೀವು ಸಂಗಾತಿ ಮನೆ ತೋರಿಸಿದ್ರಿ, ಅದು ನಮ್ದು 3ನೇ ಪ್ರಾಜೆಕ್ಟ್. ಅದೇ ಕ್ಲೈಂಟ್ ರೆಫರ್ ಮಾಡಿದ್ದು 53ನೇ ಪ್ರಾಜೆಕ್ಟ್ ನಮ್ದು. ಇವತ್ತು ಅವ್ರ ಮನೆಗೆ ಒಂದು ರೀಪೇಂಟಿಂಗ್ ಆಗ್ಲಿ ಏನೇ ಬೇಕು ಅಂದ್ರೂ ನಮಗ್ ಫೋನ್ ಮಾಡ್ತಾರೆ, ಬೇರೆಯವ್ರಿಗೆ ಹೋಗೋದೇ ಇಲ್ಲ. ಅಂದ್ರೆ ಆ ಬಾಂಡಿಂಗ್ ಹಂಗಿರ್ತೀವಿ. ಮತ್ತೆ ಕ್ಲೈಂಟ್ಸ್ ನ ಹೇಳೋದು ಸರ್, ಇದು ಇಲ್ಲಿಗೆ ಮುಗಿಯಲ್ಲ ಜರ್ನಿ. ಮನೆ ಅಂತ ಆದ್ಮೇಲೆ ಮೇಂಟೆನೆನ್ಸ್ ಇರುತ್ತೆ. ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇಟ್ಸ್ ಒಂದು ಸ್ಪ್ಯಾನ್ ಆಫ್ ಒಂದು 10 ವರ್ಷ 15 ವರ್ಷ ಜೊತೆಗೆ ಇರ್ತೀವಿ. ಸೊ ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ಲೇಬೇಕು. ಅಂದ್ರೆ ಅವ್ರ ನೀಡ್ಸ್ ತಿಳ್ಕೊಂಡು ಅವ್ರ ಪ್ರಾಬ್ಲಮ್ಸ್ ನಾವು ಸೊಲ್ಯೂಷನ್ ಕೊಟ್ಟಾಗ ತುಂಬಾ ಈಸಿಲಿ ಕನೆಕ್ಟ್. ಅಂದ್ರೆ ಈಗ ಒಂದ್ ಮನೆ ಕಟ್ಟೋದು ಅಂತ ಹೇಳಿದ್ರೆ ಬರೀ ಕಟ್ಕೊಡೋದು ಮಾತ್ರ ನಿಮ್ ಕೆಲಸ ಅಲ್ಲ. 3 ವರ್ಷ ಬಿಟ್ಟು ರೀಪೇಂಟಿಂಗ್ ಆಗ್ಬೇಕು ಅಂದ್ರೂ ನಾವು ಸಾರ್ವಜನಿಕ ಮಾಡಬಹುದು. ಖಂಡಿತ ಅದನ್ನ ನೀವು ಮಾಡ್ಕೊಡ್ತೀರಾ? ಜೊತೆ ಆ ಜರ್ನಿ ಹಂಗೆ ಕಂಟಿನ್ಯೂ ಆಗುತ್ತೆ. ಅಷ್ಟೊಳ್ಳೆ ಬಾಂಡೇಜ್ ಇಟ್ಕೋ. ಫಾರ್ ಎಕ್ಸಾಂಪಲ್ ಈ ದಸರಾ ಟೈಮ್ ಅಲ್ಲಿ 5 ವರ್ಷದ ಹಿಂದೆ ಇಂಟೀರಿಯರ್ ಮಾಡಿದ್ದು ಸರ್. ಓಕೆ. ಅವ್ರ ಮನೆ ತಿರ್ಗಾ ರೀಪೇಂಟಿಂಗ್ ಮಾಡಕ್ಕೆ ಅಪಾರ್ಟ್ಮೆಂಟ್, ಅದು ಫ್ಲಾಟ್ ಅಲ್ಲಿ ಹೋದಾಗ ಏನು ಇಲ್ಲಿ ಖಾಲಿ ಇಟ್ಟಿರ ಅಂದ್ರೆ ನೀನೇನ್ ಮರೆಯ ಜಾಸ್ತಿ ಶೆಲ್ಫ್ ಮಾಡ್ಕೊಟ್ಬಿಟ್ಟೆ, ಏನಿಡ ಅಂತಾನೆ ಗೊತ್ತಾಗ್ತಿಲ್ಲ, ಇವಾಗ ಐಡಿಯಾ ಕೊಡು ಅಂತಾರೆ. ಸೊ ಆ ತರ ಇನ್ನೂ ಕ್ಲೈಂಟ್ಸ್ ಇನ್ನೂ ಅದೇ ತರ ಟಚ್ ಅಲ್ಲಿ ಇದಾರೆ. ಅದೊಂದು ಖುಷಿ ಸರ್, ನಮ್ಮ ಅದೃಷ್ಟ ಅನ್ಬೋದು. ಅದು ಎಲ್ಲ ಕ್ಲೈಂಟ್ ಜೊತೆಗೂ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಎಸ್ ಸರ್. ಈ ಮಾಡರ್ನ್ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿರುತ್ತೆ ಸರ್? ಈಗ ನೀವು ನೋಡ್ತಾ ಇರೋದಲ್ಲ, ನಾನು ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿ ಇರುತ್ತೆ ಅಂತ. ಸರ್ ಇವಾಗ ನಾ ಹೇಳ್ದಂಗೆ ತುಂಬಾ ಟುವರ್ಡ್ಸ್ ಪರ್ಫೆಕ್ಷನಿಸ್ಟ್ ಹೋಗ್ತಿದ್ದಾರೆ ಅಂತ. ಆದ್ರೆ ನನಗೆ ಈ ಫಿನಿಶಿಂಗ್ ಬೇಕು, ಆ ಥರ ಗ್ಲಾಸಿ ಬೇಕು, ಈ ಥರನೂ ಕೆಲವೊಬ್ರು ಇದ್ದಾರೆ. ಬಟ್ ಇವಾಗ ನಾ ಹೇಳ್ದಂಗೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ನಮ್ ಹಿರಿತನದ ಹೆಂಗ್ ಮನೆ ಇತ್ತು ಅದೇ ತರ ಬೇಕು, ನ್ಯಾಚುರಲ್ ಬೇಕು. ಸೊ ಈ ತರದ್ದು ಟ್ರೆಂಡ್ ಶುರು ಆಗ್ತದೆ. ಇನ್ನೊಂದು 5 ವರ್ಷ ಅನ್ಕೊಳ್ಳಿ, ಎಲ್ಲ ವಾಪಸ್ ಅದಕ್ಕೆ ಬರ್ತೀವಿ. ಈ ತೊಟ್ಟಿ ಮನೆ ಬೇಕು, ಖಂಡಿತ ಹಳೆ ಕಾಲದ ಹಂಚಿನ ಮನೆ ಬೇಕು, ಅದಕ್ಕೆ ಅದೇ ಟ್ರೆಂಡ್ ಮನೆ ಬೇಕು, ಈ ತರ ಬರುತ್ತೆ. ಅದನ್ನ ಮಾಡರ್ನ್ ಆಗಿ ನಾವ್ ಹೆಂಗ್ ಯೂಸ್ ಮಾಡ್ತೀವಿ ನೋಡಿ ಸರ್. ಇವಾಗ ಎಲ್ಲಾರ ಮನೇಲಿ ಸಿಸ್ಟಮ್ ಇದ್ದೇ ಇದೆ, ಎಲ್ಲರಿಗೂ ಆನ್ಲೈನು ಏನೋ ಆಟೋಮೇಶನ್ ಎಲ್ಲ ಬೇಕೇ ಬೇಕು. ಅದನ್ನ ಇದರಲ್ಲಿ ಇನ್ಫ್ಯೂಸ್ ಮಾಡ್ತಾ ಹೋದ್ರೆ ಎಲ್ಲ ಇದನ್ನ ಯೂಸ್ ಮಾಡಕ್ ಶುರು ಮಾಡ್ತಾರೆ. ಎಸ್ ಹೌದು, ನಿಜವಾಗಿಯೂ ನಾವು ಒಂದು ಬಟ್ಟೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂತ ಹೆಂಗೆ ಯೋಚನೆ ಮಾಡ್ತೀವಿ, ಅದೇ ಥರ ಸುಮಾರು ಜನ ನಾನೊಂದು ಮನೆ ಕೊಟ್ಟರು ಕೂಡ ಸುಮಾರು ಜನ ನೋಡಬೇಕು. ಸೊ ನನಗೆ ಕಂಬದ ಮನೆಗಳು ಬೇಕು, ಸುತ್ತಮುತ್ತ ತೊಟ್ಟಿ ಇರಬೇಕು, ಇದೆಲ್ಲ ತುಂಬ ಒಳ್ಳೆ ಫೀಲಿಂಗು ಸರ್. ಅಂದರೆ ಒಂದು ಮನೆ ಅಂತ ಹೇಳಿದ್ರೆ ಅದು ಒಂದು ಆರೋಗ್ಯ ಅಂತ ನಾನು ಕೂಡ ಅನ್ಕೊತೀನಿ. ಯಾಕಂದರೆ ಮನೆಯಲ್ಲಿ ಹೇಳ್ತಾರಲ್ಲ ಒಳ್ಳೆ ವಾಸ್ತು ಇರಬೇಕು ಅಂತ. ವಾಸ್ತು ಅಂದರೆ ಇದೆ, ಒಳ್ಳೆ ಬೆಳಕು ಬರಬೇಕು, ಒಳ್ಳೆ ಗಾಳಿ ಬರಬೇಕು, ನ್ಯಾಚುರಲ್ ಆಗಿರುವಂಥ ಸ್ಟೋನ್ಗಳಿರಬೇಕು. ಇದೆಲ್ಲ ಇದ್ದಾಗ ನೇಚರ್ ಜೊತೆ ನಾವು ಬದುಕದಂಗೆ ಆಗುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ ಅಂತ. ನೋಡಿ ಇವತ್ತಿನ ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಬಹುಶಃ ಮನೆ ಕಟ್ಟೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಯಿತು ಅಂತ ನಾನು ಅಂದ್ಕೊತೀನಿ. ಕಾರ್ತಿಕ್ ಅವರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನನಗೆ ಸಖತ್ ಪರ್ಸ್ನಲಿ ಎಲ್ಲವೂ ಕೂಡ ತುಂಬ ಇಷ್ಟ ಆಯಿತು. ನಿಮ್ಗೇನು ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇನ್ನು ಕಾರ್ತಿಕ್ ಅವರ ಕಾಂಟ್ಯಾಕ್ಟ್ ಬೇಕು, ಇವ್ರ ಜೊತೆಗೆ ಅವರೇ ಹೇಳಿದ ಹಾಗೆ ಅರ್ಧ ಗಂಟೆ ನಾವು ಏನು ಫೋನ್ ಕಾಲಲ್ಲಿ ಕೆಲವೊಂದು ಸಜೆಷನ್ನ ಕೊಡ್ತೀವಿ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋರಿದ್ದರೆ ಖಂಡಿತವಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇಯಲ್ಲಿ ಕೊಟ್ಟಿರ್ತೀನಿ. ಮತ್ತು ಅವರ ಆಫೀಸ್ಗೂ ಕೂಡ ನೀವು ಭೇಟಿ ಆಗ್ಬೋದು. ಯಾವ್ಯಾವ ಮೆಟೀರಿಯಲ್ ಹೆಂಗೆ ಯೂಸ್ ಮಾಡ್ತಾರೆ, ಹೆಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳಿಯೋದಕ್ಕೂ ಕೂಡ ಅವರ ಆಫೀಸ್ಗೆ ಹೋಗ್ಬೋದು. ಯಾವ ಮೆಟೀರಿಯಲ್ ಯಾವ ರೀತಿ ಇರುತ್ತೆ ಅಂತ ಮುಟ್ಟಿ ಫೀಲ್ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಸರ್ ಈಗ ನಿಮ್ಮ ಕಚೇರಿ ಇರೋದು ಬೆಂಗಳೂರಲ್ಲಿ ಮಾತ್ರ ಅಥವಾ ಬೇರೆ ಕಡೆನೂ ಇದೆಯಾ ಸರ್? RR ನಗರಲ್ಲಿ ಇವಾಗ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿ ಇದೆ. ಜನವರಿಯಲ್ಲಿ ಮೈಸೂರಲ್ಲಿ ಶುರು ಮಾಡ್ತಾ ಇದೀವಿ. ಈ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ನೀವು ಎಲ್ಲಿ ನಾರ್ಮಲಿ ಬೆಂಗಳೂರು ಮಾತ್ರ ಮಾಡೋದಾ ಅಥವಾ ಬೇರೆ ಭಾಗದಲ್ಲೂ ಮಾಡ್ತೀರಾ? ಸರ್ ಬ್ಯಾಂಗ್ಳೂರು, ಇವಾಗ ರಾಮನಗರದಲ್ಲಿ ಮಾಡ್ತಾ ಇದೀವಿ. ಮೈಸೂರಲ್ಲಿ ನಮ್ದು ಜನವರಿಯಲ್ಲಿ ಪ್ರಾಜೆಕ್ಟ್ ಶುರು ಆಗ್ತಿದೆ. ಸೊ ಟುವರ್ಡ್ಸ್ ಮೈಸೂರು ಹೋಗ್ತಾ ಇದೀವಿ. ಬಹುಶಃ ಈಗ ನೆಕ್ಸ್ಟ್ ಈಕೋ ಬಿಲ್ಡಿಂಗ್ ಅಂತ ಬಂದ್ರೆ ಬಹುಶಃ ಅದರಲ್ಲಿ ಫಸ್ಟ್ ನಂಬರ್ ಅಲ್ಲಿ ಸಾರೋ ಹೋಮ್ಸೇ ಇರುತ್ತೇನೋ ಅಂತ ನನಗೆ ಅನ್ಸುತ್ತೆ. ನಮ್ಮ ಆಶಯನೂ ಅದೇ ಸರ್. ಎಸ್ ಖಂಡಿತ. ಈಗಾಗಲೇ ಸುಮಾರು ಪ್ರಾಜೆಕ್ಟ್ಗಳನ್ನ ಇವರು ಮಾಡಿದ್ದಾರೆ. ನೀವು ಫೋಟೋಸ್ಗಳನ್ನು ಕೊಟ್ಟರೆ ನಾನು ಕೂಡ ಅದರ ಫ್ಲೋ ಮಾಡ್ತೀನಿ, ಈ ವಿಡಿಯೋದಲ್ಲಿ ಅದರ ಫ್ಲೋ ಮಾಡಿರ್ತೀನಿ. ಸೊ ನಮ್ಮ ಜನಗಳು ಅದನ್ನು ಕೂಡ ನೋಡ್ಕೋಬಹುದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ಸಾಕು ಅಂತ ಅನ್ಕೊತೀನಿ. ಸೊ ಇನ್ನೂ ಒಂದು ಸೆಗ್ಮೆಂಟನ್ನು ನಿಮ್ಮ ಜೊತೆಗೆ ನಾನು ಕಂಟಿನ್ಯೂ ಮಾಡಬೇಕು, ಅದನ್ನು ನಾಳೆ ಎಪಿಸೋಡ್ನಲ್ಲಿ ಕಂಟಿನ್ಯೂ ಮಾಡೋಣ ಸರ್. ಸೊ ಇದು ಈ ಹೊತ್ತಿನ ವಿಶೇಷ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮನೆ ಕಟ್ಟಿಸುವಿಕೆ ಮತ್ತು ಅದರ ಬಗ್ಗೆ ಒಂದಿಷ್ಟು ಡೀಟೇಲ್ ಮಾಹಿತಿ ಬೇಕು ನಮ್ಮ ಜನಗಳಿಗೆ ಅನ್ನುವ ಮಹತ್ವಾಕಾಂಕ್ಷೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಿಮಗೆ ಈ ಮಾಹಿತಿ ಉಪಯೋಗ ಆಯಿತಾ ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೆದು ನಮಗೆ ತಿಳಿಸಿ. ನಿಮ್ಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಾರ್ತಿಕ್ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.